ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ. ಬರೆದದ್ದು ಬರದಾಯಿತು. ಎರಡನೇ ವಿಷಯ ಪ್ರಿಯರೇ, ಏನು ನಮ್ಮ ವಿಷಯವಾಗಿ ಬರೆದದ್ದು ಬರದಾಯಿತು ಅಂತ. ನಾನು ಅನೇಕ ಕಡೆ ಈ ಹಳ್ಳಿಗಳ ಕಡೆ ಸೇವೆಗೆ ಹೋದಾಗ ಅನೇಕ ಹೆಣ್ಮಕ್ಳು ಬಂದು ಕಣ್ಣೀರಿಡ್ತಾ ಹೇಳ್ತಾರೆ, ನಮ್ಮ ಮದುವೆಯಾಗಿ ಭಾಳ ವರ್ಷ ಆಯಿತು ಪಾಸ್ಟ್ರೆ ಬ್ರದರ್, ನನಗೆ ಮಕ್ಕಳೇ ಇಲ್ಲ, ನಾವೇನು ಮಾಡೋದು ಅಂತೇಳಿ. ಕೆಲವು ನಮ್ಮ ಕಡೆ ಹಳ್ಳಿಗಳ ಕಡೆ ನಾವು ಸೇವೆಗೆ ಹೋದಾಗ ಅವರು ಮೂಢನಂಬಿಕೆಯಲ್ಲಿ ಏನು ಮಾಡಿರ್ತಾರೆ, ಈ ಮರಗಳಿಗೆಲ್ಲ ಹೋಗಿ ಸೀರೆ ಸುತ್ತಿಸ್ತಾರೆ. ಮರಗಳಿಗೆ ಸೀರೆ ಸುತ್ತಿದ್ರೆ ಆ ಮರಗಳಿಗೆ ಮರದ ತೊಟ್ಟಿಲುಗಳನ್ನು ಕಟ್ಟಿ ಹಾಕಿದ್ರೆ, ಈ ರೀತಿಯಲ್ಲಿ ಹರಕೆ ಹೊತ್ಕೊಂಡು ನಾವು ಮಾಡಿದ್ರೆ ಮಕ್ಕಳು ಕೊಡ್ತಾರೆ ಅಂತೇಳಿ ಅವರು ಗೊತ್ತಿಲ್ಲದೆ ಏನು ಮಾಡ್ತಾಯಿದ್ದಾರೆ, ಆ ರೀತಿಯೆಲ್ಲ ಒಂದು ಮೂಢನಂಬಿಕೆಯಲ್ಲಿ ಆ ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ದಾರೆ. ಬಟ್ ಅದೆಲ್ಲ ಎಷ್ಟು ತಪ್ಪಲ್ವಾ? ನಮಗೆ ಬೈಬಲಲ್ಲಿ ಕ್ಲಿಯರಾಗಿ ಬರೆದಿದೆ, ಬರೆದದ್ದು ಬರೆದಾಯಿತು. ಗಲಾತ್ಯರ 4ನೇ ಅಧ್ಯಾಯದಲ್ಲಿ 27ನೇ ವಚನದಲ್ಲಿ ಬರೆದಿದೆ, ಹೆರದ ಬಂಜೆಯೇ ಗಂಡ ಬಿಟ್ಟೊಳಗಿಂದ ಮಕ್ಕಳು ಹೆಚ್ಚು. ಗಲಾತ್ಯರ 4ರಲ್ಲಿ 27ನೇ ವಚನ, ಹೆರದ ಬಂಜೆಯೇ ಆನಂದವಾಗಿರು, ಪ್ರಸವೇದನೆ ಇಲ್ಲದವಳೆ ಸ್ವರವೆತ್ತಿ ಕೂಗು, ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟೊಳಗೆ ಮಕ್ಕಳು ಹೆಚ್ಚು. ಸೊ ಬಂಜೆಗಳಿಗೆ ಕುರಿತಾಗಿ ದೇವರು ಹೇಳಲ್ಪಟ್ಟಂಥ ವಾಗ್ದಾನ. ಯಾಕಂದರೆ ಮಕ್ಕಳಾಗ್ತಕ್ಕಂಥದ್ದು ದೇವರ ಆಶೀರ್ವಾದ. ಕೀರ್ತನೆ 127ರಲ್ಲಿ 3ನೇ ವಚನದಲ್ಲಿದೆ, ಪುತ್ರ ಸಂತಾನ ಯೆಹೋವನಿಂದ ಬರ್ತಕ್ಕಂಥ ಸ್ವಾಸ್ಥ್ಯ, ಗರ್ಭಫಲ ಆತನ ಬಹುಮಾನ ಅಂತೇಳಿ ಬರೆಯಲ್ಪಟ್ಟಿದೆ. ನಾನು ಕೆಲವು ಮನೆಗೆ ಹೋದಾಗ ಅವ್ರು ಹೇಳ್ದೆ, ಈ ಥರ ತಪ್ಪೆಲ್ಲ ಮಾಡೋಕ್ಕೋಗ್ಬೇಡಿ, ಮರಕ್ಕೆ ನೀವು ಸೀರೆ ಸುಳಿಸೋದ್ರಿಂದ ತೊಟ್ಟಲುಗಳನ್ನ ಕಟ್ಟಿ ಬರೋದ್ರಿಂದ ನಿಮಗೆ ಮಕ್ಕಳಾಗೋದಿಲ್ಲ. ಗರ್ಭಫಲ ಯಾರಿಂದ ಬರ್ತದಂತೆ? ದೇವರಿಂದ ಬರ್ತದೆ. ಪುತ್ರ ಸಂತಾನ ಯೆಹೋವನಿಂದ ಬರ್ತಕ್ಕಂಥ ಸ್ವಾಸ್ಥ್ಯ, ಗರ್ಭಫಲ ಆತನ ಬಹುಮಾನ ಅಂತೇಳಿ ಈ ವಾಕ್ಯಗಳನ್ನು ಹೇಳಿ ಅವರಿಗೆ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ಕೀರ್ತನೆ 113ರಲ್ಲಿ 9ನೇ ವಚನ ಕೂಡ ಹೇಳ್ತದೆ, ಬಂಜೆಯು ಮಕ್ಕಳೊಂದಿಗಳಾಗಿ ಸಂತೋಷದಿಂದ ಇರುವಂತೆ ಮಾಡಿದ್ದೀನಿ. ಇದು ಬರೆದದ್ದು ಬರೆದಾಯಿತು. ಇವತ್ತು ನನ್ನ ವಾಕ್ಯವನ್ನು ಆಲಿಸ್ತಾ ಇರುವಂಥ ಸಹೋದರ ಸಹೋದರಿ, ನೀವು ದಾಂಪತ್ಯ ಜೀವಿತದಲ್ಲಿ ಎಷ್ಟೋ ವರ್ಷಗಳಾಯಿತು ಮದುವೆಯಾಗಿ ಮಕ್ಕಳಿಲ್ಲ ಅಂತೇಳಿ ಕೊರಗಬೇಡ್ರಿ. ದೇವರ ವಾಕ್ಯವನ್ನು ಇಲ್ಲಿಗೆ ನೀವು ಕ್ಲೈಮ್ ಮಾಡಿ, ಈ ವಾಕ್ಯವನ್ನು ನೀವು ಕನ್ಫ್ಯೂಸ್ ಮಾಡಿ ನೀವು ಪ್ರಾರ್ಥನೆ ಮಾಡಿರಿ. ಬಂಜೆಯು ಮಕ್ಕಳೊಂದಿಗಳಾಗಿ ಸಂತೋಷದಿಂದ ಇರುವಂತೆ ನಾನು ಮಾಡ್ತೀನಿ ಅಂತೇಳಿ ಬರೆದದ್ದು ಬರೆದಾಯಿತು. ಪುತ್ರ ಸಂತಾನ ದೇವರಿಂದ ಬರ್ತಕ್ಕಂಥ ಸ್ವಾಸ್ಥ್ಯ, ಗರ್ಭಫಲ ಆತನ ಬಹುಮಾನ, ಬರೆದದ್ದು ಬರೆದಾಯಿತು. ನಂಬ್ರಿ, ಅದನ್ನು ಕ್ಲೈಮ್ ಮಾಡಿರಿ, ಅದನ್ನು ವಿಶ್ವಾಸಾರಿಕೆ ಮಾಡಿ, ಅದನ್ನು ಕನ್ಫ್ಯೂಸ್ ಮಾಡಿರಿ. ಸ್ತೋತ್ರ. ನಿಮ್ಮ ಗರ್ಭದ ನೋಡಿ ನೀವೇ ಮಾತಾಡ್ರಿ, ವಿಶ್ವಾಸಾರಿಕೆಯಿಂದ ಮಾತಾಡ್ರಿ, ನನ್ನ ವಿಷಯದಲ್ಲಿ ಈ ರೀತಿಯಾಗಿ ಬರೆದದ್ದು ಬರೆದಾಯಿತು ಅಂತ. ಖಂಡಿತವಾಗಿ ಈ ವಾಕ್ಯಗಳು ನಿಮ್ಮ ಅಶೂನ್ಯವಾದ ಗರ್ಭದಲ್ಲಿ ಹೋಗಿ ಅದು ಕಾರ್ಯ ಮಾಡುವಂಥದ್ದಾಗಿರ್ತದೆ ಪ್ರಿಯರೇ. ಸ್ತೋತ್ರ. ದೇವರು ಏನು ಮಾಡ್ತಾನೆ, ನಮಗೆ ಪುತ್ರ ಸಂತಾನ, ಪುತ್ರ ಭಾಗ್ಯವನ್ನು ನಮಗೆ ಕೊಡುವಂತನಾಗಿದ್ದಾನೆ. ಯೆಶಾಯ 62ರಲ್ಲಿ 4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಸೀಮೆಗೆ ಬಂಜೆ ಎಂಬ ಹೆಸರು ಇನ್ನಿರದು ಅಂತೇಳಿ. ಸೊ ಎಲ್ಲೆಲ್ಲ ಸತ್ಯವಿದಲ್ಲಿ ನಾವು ನೋಡ್ತೀವಿ ಬಂಜೆಗಳಾಗಿದ್ರಲ್ಲ, ಅಲ್ಲಿ ಎಲ್ರಿಗೂ ಕೂಡ ದೇವರು ಏನು ಮಾಡಿದ್ದಾನೆ, ಸ್ತೋತ್ರ, ಮಕ್ಕಳನ್ನು ದೇವರು ಅನುಗ್ರಹಿಸಿದ್ದಾನೆ. ಸಾರಾಳಿಗೆ ದೇವರು ಮಗುವನ್ನು ಕೊಟ್ಟರು, ಹನ್ನಳಿಗೆ ದೇವರು ಕೊಟ್ಟರು, ಎಲಿಜಬೆತ್ಗೆ ಕೊಟ್ಟರು, ಮನೋಹನ ಹೆಂಡತಿ ಕೊಟ್ಟರು, ರಾಹೇಲಳಿಗೆ ಕೊಟ್ಟರು. ಎಲ್ಲೆಲ್ಲ ಬಂಜೆ ಆಗಿದ್ದು ದೇವರು ನೋಡಿ ಪ್ರಾರ್ಥನೆ ಮಾಡಿದ್ರಲ್ಲ, ದೇವರು ಅವ್ರಿಗೆಲ್ಲ ಮಕ್ಕಳು ಕೊಟ್ಟಿದ್ದಾನೆ. ಸೊ ನಮ್ಮ ದೇವರು ಬಂಜೆಗಳಿಗೆ ಸ್ತೋತ್ರ ಮಕ್ಕಳಾಗುವಂಥ ಆಶೀರ್ವಾದ ದೇವರು ಇಟ್ಟಿದ್ದಾನೆ. ಬರೆದದ್ದು ಬರೆದಾಯಿತು. ನಾನು ಬರೀ ಶಾರೀರಿಕವಾದ ಬಂಜೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಎಷ್ಟೋ ಮಂದಿ ವಿಶ್ವಾಸಿಗಳು ಆತ್ಮೀಕ ರೀತಿಯಲ್ಲಿ ಬಂಜೆತನದಲ್ಲಿರ್ತಾರೆ. ವರ್ಷಾನುಗಟ್ಟಲೆ ಸಭೆಗೆ ಬರ್ತಾ ಇರ್ತಾರೆ, ಒಂದು ಪ್ರಾರ್ಥನೆ ಮಾಡೋಕ್ಕೆ ಬರೋದಿಲ್ಲ, ಒಂದು ಆರಾಧನೆ ಆಡ್ಸೋಕ್ಕೆ ಬರೋಲ್ಲ, ಒಂದು ಗೀತೆ ಆಡೋಕ್ಕೆ ಬರೋಲ್ಲ, ದೇವ್ರ ವಾಕ್ಯದಲ್ಲಿ ಮಾತಾಡೋಕ್ಕೆ ಬರೋಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕಾಲವನ್ನು ನೋಡಿದರೆ ಇಷ್ಟೊತ್ತಿಗಾಗಲೇ ಬೋಧಕರಾಗಿರುವಾಯಿತು, ಈಗ ಮತ್ತೊಬ್ಬರು ನಿಮಗೆ ಮೂಲ ಪಾಠವನ್ನು ಮಾಡಬೇಕಾಗಿದೆ ಅಂತೇಳಿ. ಯಾಕಂದರೆ ಸ್ಪಿರಿಚುವಲಲ್ಲಿ ಮೆಚ್ಯೂರಿಟಿ ಇಲ್ಲ, ಆತ್ಮಿಕದಲ್ಲಿ ಬಂಜೆತನ. ಈ ಆತ್ಮಿಕ ಬಂಜೆತನನ್ನು ಕೂಡ ದೇವರು ತೆಗೆದುಹಾಕುವಂತನಾಗಿದ್ದಾನೆ ಪ್ರಿಯರೇ. ಸ್ತೋತ್ರ. ಯಾಕಂದರೆ ಬರೆದದ್ದು ಬರೆದಾಯಿತು. ಅದು ವಿಶ್ವಾಸ ಮಾಡಿರಿ, ನಂಬಿಕೆ ಇಡ್ರಿ, ಖಂಡಿತವಾಗಿ ದೇವರು ಏನು ಮಾಡ್ತಾನೆ, ಸ್ತೋತ್ರ, ಆ ಬಂಜೆತನವನ್ನು ನೀಗಿಸಿ ದೇವರು ನಿಮ್ಮ ಗರ್ಭಗಳಲ್ಲಿ ಸ್ತೋತ್ರ ದೇವರು ಮಕ್ಕಳನ್ನು ಫಲವನ್ನು ಕೊಡುವಂಥ ದೇವರಾಗಿದ್ದಾನೆ. ಬರೆದದ್ದು ಬರೆದಾಯಿತು. ಇನ್ನು ಕೆಲವೊಂದು ಭಾಳ ಸ್ವಾರಸ್ಯವಾದ ನಮ್ಮ ವಿಷಯದಲ್ಲಿ ದೇವರು ಬರೆದಿದ್ದು ನಿಮಗೆ ಅನೌನ್ಸ್ ಮಾಡೋಕ್ಕೆ ಮುಂಚೆ, ಪ್ರಕಟಿಸೋದಕ್ಕೆ ಮುಂಚೆ, ಇದೆಲ್ಲ ಭಾಳ ಆಶ್ಚರ್ಯಕರವಾಗಿದ್ದರೂ ಸತ್ಯ. ಸೊ ಇದು ಯಾರಿಗೆ ನೆರವೇರ್ತದೆ? ಎಲ್ಲರಿಗೂ ನೆರವೇರ್ತದೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ. ಯಾರಿಗಿದೆ ನೆರವೇರ್ತದೆ ಈ ವಾಗ್ದಾನಗಳು? ದೇವರು ಬರೆದಿದ್ದಂಥ ವಿಲ್ಲು 1 ಥೆಸಲೋನಿಕ 2ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದು ಎಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತ ಎಡೆಬಿಡದ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ, ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. ಈಗ ನಾನು ಹೇಳ್ತಾ ಇರೋದಲ್ಲ ನನ್ನ ಸ್ವಂತ ವಾಕ್ಯ ಅಲ್ಲ,
ಈ ಸ್ಟೀಫನ್ ಬ್ರದರ ಮಾತುಗಳೆಲ್ಲ ಇದೆಲ್ಲ ಏನಾಗಿದೆ? ದೇವರ ವಾಕ್ಯ. ಇದು ಯಾರೆಲ್ಲ ನಂಬುತ್ತಾರಲ್ಲ, ನಂಬುವವರೊಳಗೆ ಅದು ಬಲವಾಗಿ ಕೆಲಸವನ್ನು ಮಾಡ್ತದೆ. ಇದು ಮನುಷ್ಯರ ವಾಕ್ಯವೆಂದು ನೀವು ಎಣಿಸಿದ ದೇವರ ವಾಕ್ಯವೆಂದು ನೀವು ಅಂಗೀಕಾರ ಮಾಡೋದಾದರೆ ನಿಮ್ಮೊಳಗೆ ಅದು ಬಲವಾಗಿ ಕೆಲಸ ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ, ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಮೂರನೇ ಒಂದು ಪ್ರಾಮುಖ್ಯವಾದ ಒಂದು ವಿಷಯ, ನಮ್ಮನ್ನು ಕುರಿತಾಗಿ ದೇವರು ಏನು ಬರೆದಿದ್ದಾನೆ, ಬರೆದದ್ದು ಬರೆದಾಯಿತು ಅನ್ನೋದು ನಾವು ನೋಡೋದಾದರೆ ಭಾಳ ಮುಖ್ಯವಾಗಿ ನಾನು ಅದಕ್ಕೆ ಹೇಳಿದೆ, ಇದು ನಂಬೋದಕ್ಕೆ ಕಷ್ಟ ಈಗ ಹೇಳೋಂಥ ವಿಷಯ. ಆದರೂ ಕೂಡ ಇದು ಮನುಷ್ಯನ ಸ್ವರ ಅಲ್ಲ, ಮನುಷ್ಯರ ಮಾತಲ್ಲ, ದೇವರ ಬಾಯಿಂದ ಬಂದದ್ದು ದೇವರ ಮಾತು. ಹೌದು, ನನ್ನನ್ನು ಕುರಿತಾಗಿ ದೇವರು ಬರೆದಿದ್ದಾನೆ ಅಂದರೆ ಯಾರು ನಂಬ್ತಿರಲ್ಲ ಅವ್ರಿಗೆ ಮಾತ್ರ ಇದು ನಡೆಯುವಂಥದ್ದಾಗಿದೆ, ಎಲ್ಲರಿಗೂ ಅಲ್ಲ. ಯಾರು ವಿಶ್ವಾಸ ಮಾಡ್ತೀರಿ, ಯಾರು ನಂಬಿಕೆ ಇಡ್ತೀರಿ ಅವರಿಗೆ ನೆರವೇರುವಂಥದ್ದಾಗಿದೆ. ನಾವೊಂದು ಸಾರಿ ಒಂದು ಕೂಟದಲ್ಲಿ ಪ್ರಾರ್ಥನೆಗೆ ಹೋಗಿ ಕುಂತಿದ್ದೆ. ಅಲ್ಲಿ ಯೇಸು ಕ್ರಿಸ್ತನ ವಂಶಾವಳಿ ಕುರಿತಾಗಿ ಒಂದು ಪ್ರವಾದಿ ಪ್ರಸಂಗ ಮಾಡ್ತಾಯಿದ್ರು. ಆ ಯೇಸು ಕ್ರಿಸ್ತನ ವಂಶಾವಳಿ ಅಬ್ರಹಾಮನಿಂದ ದಾವಿದನವರೆಗೆ 14 ತಲೆಮಾರು, ಮತ್ತು ದಾವಿದನಿಂದ ಇಸ್ರೇಲ್ ಜನರು ಬಾಬೆಲ್ಗೆ ಸೆರೆ ಹೋಗೋರಿಗೆ 14 ತಲೆಮಾರು, ಮತ್ತು ಸೆರೆ ಹೋದಾಗ ಅಂದಿನಿಂದ ಯೇಸು ಕ್ರಿಸ್ತನ ಜನರು 14 ತಲೆಮಾರು, ಈ ರೀತಿ 42 ತಲೆಮಾರುಗಳ ಕುರಿತು ಮಾತಾಡ್ಬೇಕಾದ್ರೆ ಇಲ್ಲಿ ಯಾರು 14ನೇ ತಾರೀಕು ಜನ್ಮ ಅಂದರೆ ಬರ್ತ್ಡೇ 14ನೇ ತಾರೀಕು ಸೆಲೆಬ್ರೇಟ್ ಮಾಡ್ತಾರೆ ಅಂಥವ್ರು ನಿಂತ್ಕೊಳ್ಳಿ ಅಂದರು. ಅದ್ರಲ್ಲಿ ನಂದು 14ನೇ ತಾರೀಕು ಜನವರಿ 14ನೇ ತಾರೀಕು ನನ್ನ ಬರ್ತ್ಡೇ ಅದು, ನಾನು ನಿಂತ್ಕೊಂಡೆ. ಅವ್ರಿಗೊಂದು ಪ್ರವಾದನೆ ಮಾಡಿದ್ರು. ಇಲ್ಲಿ ಇರ್ತಕ್ಕಂಥವ್ರಲ್ಲಿ ಕೆಲವರು ನಿಮ್ಮ 100ನೇ ಬರ್ತ್ಡೇಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀರಂತ. ಭಾಳ ಆಶ್ಚರ್ಯ ಆಯಿತು. ಇದನ್ನು ಯಾರು ವಿಶ್ವಾಸ ಮಾಡ್ತೀರಿ, ಯಾರು ನಂಬ್ತೀರಿ? 100ನೇ ವರ್ಷದ ಬರ್ತ್ಡೇ ಕೇಕ್ ಸೆಲೆಬ್ರೇಟ್ ಮಾಡ್ತೀರಂತೇಳಿ ಪವಿತ್ರಾತ್ಮ ಹೇಳ್ತಾ ಇದ್ದಾನೆ ಅಂತೇಳಿ. ಅದು ನಂಬೋರ್ಗೆ ನಡೀತದಲ್ಲ. ಅದಕ್ಕೆ ನಾವೇನು ಮಾಡಿದೆ, ಅಲ್ಲಿ ಹೋಗಿ ನಾನು ಒಂದು ಆಫರಿಂಗ್ ಕೊಟ್ಟು ಆ ಸೇವಕರನ್ನ ಬ್ಲೆಸ್ಸಿಂಗ್ ಹೊಂದ್ಕೊಂಬಂದೆ. ಆಮೇಲೆ ಅದಕ್ಕೆ ಎಲ್ಲ ಒಂದು ನಮಗೆ ನಡಿಬೇಕಂತೇನಿಲ್ಲ. ಯಾವ್ಯಾವುದಲ್ಲಿ ದೇವರ ಮಾತುಗಳನ್ನು ನಾವು ಸ್ವೀಕಾರ ಮಾಡ್ತೀವಿ, ನಂಬ್ತೀವಲ್ಲ, ಆ ರೀತಿ ರಿಸೀವ್ ಮಾಡಿದಾಗ ಅದು ಖಂಡಿತವಾಗಿ ನಮಗೆ ನೆರವೇರುವಂಥದ್ದಾಗಿದೆ. ಇಲ್ಲಿ ನಾವು 3ನೇ ವಿಷಯ ನೋಡ್ತಾ ಇದ್ವಿ. ನಮ್ಮ ವಿಷಯದಲ್ಲಿ ದೇವರು ಏನು ಬರೆದಿದ್ದಾನೆ ಅಂದರೆ, ಯೆಶಾಯ 65ನೇ ಅಧ್ಯಾಯದ 22ನೇ ವಚನದಲ್ಲಿ ಏನು ಬರೆದಿದೆ? ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು, ಒಬ್ಬನು ಮಾಡಿದ ತೋಟದಲ್ಲಿ ಫಲವು ಇನ್ನೊಬ್ಬನಿಗೆ ವಶವಾಗದು. ನನ್ನ ಜನರ ಆಯುಸ್ಸು ವೃಕ್ಷದ ಆಯುಸ್ಸಿನಂತಿರುವುದು. ಹಲ್ಲೆಲೂಯಾ. ನೋಡಿ, ಆಯುಷ್ ಬಗ್ಗೆ ದೇವರು ಬರೀತಾ ಇದ್ದಾನೆ. ನನ್ನ ಜನರ ಆಯುಷು ವೃಕ್ಷದ ಆಯುಷ್ಯನಂತಿರುವುದು ಅಂತ. ನಾವು ಬೆಂಗಳೂರಲ್ಲಿ ಲಾಲ್ಬಾಗೆಲ್ಲ ಹೋದರೆ ಒಂದೊಂದು ಮರ 150, 160, 170 ವರ್ಷಗಳಿಂದ ಹಳೆಯದು ಇತಿಹಾಸ ಇದೆ. ಆ ಮರದ ಮೇಲೆ ಕೆಲವೊಂದು ಚಿತ್ರೀಕರಣ ಹಾಕಿ ಒಂದು ಬೋರ್ಡ್ಗಳು ಹಾಕಿದ್ದಾರೆ. ಈ ಮರ ಇಷ್ಟು ವರ್ಷ ಹಳೆಯದು, ಇಷ್ಟು ಆಯುಷಿದೆ ಅಂತೇಳಿ, ಇಷ್ಟು ವರ್ಷ ಅದು ಇನ್ನೂ ಗಟ್ಟಿಮುಟ್ಟಾಗಿದೆ ಅಂಥೇಳಿ ದೇವರು ಹೇಳ್ತಾ ಇದ್ದಾನೆ. ನನ್ನ ಜನರ ಆಯುಷು ವೃಕ್ಷದ ಆಯುಷ್ ಅಂತಿರುವುದು ಅಂತ. ಕೆಲವೊಂದು ಸತಿ ನಮಗೆ ಕಾಯಿಲೆಗಳು ಬಂದಾಗ, ರೋಗಗಳು ಬಂದಾಗ, ಬಿಮಾರಿ ಬಂದಾಗ ನಾವೇನು ಅಂಜುತ್ತೀವಿ, ಅಷ್ಟೇ ಮುಗೀತಾ, ನನ್ನ ಕತೆ ಮುಗೀತಾ, ಊರು ಹೋಗುವಂಥದ್ದೇ, ಕಾಡು ಬಾ ಅಂತದೆ, ಇದೆಲ್ಲ ಡೈಲಾಗ್ ಹೊಡಿತಾ ಇರ್ತೀವಿ. ಬಟ್ ಏನೇ ಆದರೂ ನಾವು ನಂಬಬೇಕು, ನನ್ನ ಜನರ ಆಯುಷು ವೃಕ್ಷದ ಆಯುಷ್ ಅಂತಿರುವುದು ಅಂತೇಳಿ. ಹಲ್ಲೆಲೂಯಾ. ದೇವರು ನಮಗೆ ಗಟ್ಟಿಯಾದ ಆಯುಷ್ ಕೊಟ್ಟಿದ್ದಾನೆ, ಹೇಳ್ಬೇಕು ನಾವು. ಮೋಶೆ ಬಂದು 70 ವರ್ಷ, ಬಲೆದಿಂದ ತುಂಬಿದ 80 ಅಂದ. ಅದೇ ಮೋಶೆ 120 ವರ್ಷ ಜೀವಿಸೋದೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ವಿಷಯವಾಗಿ ಬರೆದದ್ದು ಬರೆದಾಯಿತು. ನಮಗೇನೇ ಶರೀರದಲ್ಲಿ ಸ್ವಲ್ಪ ಏರುಪೇರಾದಾಗ, ಸಮಸ್ಯೆಗಳು ಬಂದಾಗ ಅದಿರಲಿ, ಅದು ಅದು ಬರ್ತದೆ ಮತ್ತು ಹೋಗ್ತದೆ. ಬಟ್ ನಾನು ದೀರ್ಘಾಯುಷ್ಯ ದೇವರು ನನಗೆ ಕೊಟ್ಟಿದ್ದಾನೆ. ನನ್ನ ಆಯುಸ್ಸು ವೃಕ್ಷದ ಆಯುಷ್ ಅಂತಿರ್ತದೆ. ನನಗೆ ಗಟ್ಟಿಯಾದ ದೇವರ ಆಯುಷ್ ಕೊಟ್ಟಿದ್ದಾನೆ. ನನ್ನ ವಿಷಯದಲ್ಲಿ ದೇವರು ಬರೆದಿದ್ದು ಬರೆದಾಯಿತು ಅಂತೇಳಿ. ಆಮೇಲೆ ನೋಡಿ, ಅದೇ ವಾಕ್ಯದಲ್ಲಿ ಮೇಲೆ 20ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ, ವಯಸ್ಸಾಗದ ಮುದುಕನಾದವನಾಗಲಿ ಅಲ್ಲಿ ಇರುವುದಿಲ್ಲ. ಯುವಕನು 100 ವರ್ಷದೊಳಗೆ ಸಾಯನು, ಪಾಪಿಷ್ಟನಿಗೂ 100 ವರ್ಷದೊಳಗೆ ಶಾಪ ತಗಲದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೆಂಚುರಿ ಹೊಡಿಬೇಕು ನಾವು. ಸೆಂಚುರಿ ಮುಟ್ತೀರ. ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದು ಮನುಷ್ಯನ ಸ್ವರ ಅಲ್ಲ, ಮನುಷ್ಯನ ಮಾತಲ್ಲ. ಬರೆದದ್ದು ಬರೆದಾಯಿತು. ನಮ್ಮ ವಿಷಯವಾಗಿ ನನಗೆ ಗಟ್ಟಿಯಾದ ಆಯುಷ್ ಇದೆ. ಹಳೆ ದಿವಸದಲ್ಲಿ ನನಗೆ ಯಾವುದೇ ವ್ಯಾಧಿ ಬಂದಿರ್ಬೋದು, ರೋಗ ಬಂದಿರ್ಬೋದು, ಹಾಸಿಗೆ ಹಿಡ್ದಿರ್ಬೋದು, ಅದು ನನ್ನ ಅಂತ್ಯ ಅಲ್ಲ. ನನ್ನ ಕುರಿತಾಗಿ ಬರೆದದ್ದು ಬರೆದಾಯಿತು. ನನಗೆ ದೇವರು ವೃಕ್ಷದಂಥ ಆಯುಷನ್ನು ಕೊಟ್ಟಿದ್ದಾನೆ. 100 ವರ್ಷದೊಳಗೆ ಸಾಯನು. ಆ ವಾಕ್ಯಗಳನ್ನು ನಾವೇನು ಮಾಡಬೇಕು? ಕ್ಲೈಮ್ ಮಾಡಬೇಕು, ವಿಶ್ವಾಸ ಅರಿಕೆ ಮಾಡಬೇಕು. ಬರೆದದ್ದು ಬರೆದಾಯ್ತು ಅಂತೇಳಿ ನಾವು ಅದನ್ನು ನುಡಿಬೇಕು ಪ್ರಿಯರೇ. ಅದನ್ನು ನಾವು ಸ್ವೀಕಾರ ಮಾಡಬೇಕು. ಅದು ನಮಗೋಸ್ಕರ, ನಮ್ಮ ಆಶೀರ್ವಾದಕ್ಕೋಸ್ಕರ ದೇವರಿಟ್ಟಿದ್ದಾನೆ. ಅದನ್ನು ನಾವು ಅಂಗೀಕರಿಸ್ಕೋಬೇಕು. 4ನೇ ವಿಷಯದಾಗಿ, ಇದು ಭಾಳ ಪ್ರಾಮುಖ್ಯವಾದಂಥ ವಿಷಯ. 4ನೇ ವಿಷಯ ಏನು ಬರೆದಿದ್ದಾರೆ ಅಂದರೆ, ಕೆಲವೊಬ್ಬರು ರಕ್ಷಣೆ ಹೊಂದಿರ್ತಾರೆ ಸಭೆಯಲ್ಲಿ, ಮತ್ತು ಲೋಕದ ಜೀವನಕ್ಕೆ ಮತ್ತೆ ಹಿಂಜಾರಿ ಹೋಗಿರ್ತಾರೆ. ಮತ್ತು ಪಾಪದಲ್ಲಿ ಬಿದ್ದು ಈಗ ಮತ್ತೆ ಪಶ್ಚಾತ್ತಾಪ ಆಯಿತು. ಕೆಟ್ಟ ಕುಮಾರನ ಥರ
ತಂದೆ ಮನೆಗೆ ಬರೋಕ್ಕೂ ಕಷ್ಟ, ಪಾಸ್ಟ್ರಿಗೆ ಮುಖ ತೋರ್ಸೋಕ್ಕೆ ಕಷ್ಟ, ಸಭೆಗೆ ಬರೋಕ್ಕೆ ಏನಾಗ್ತಾಯಿದೆ ಅವ್ರಿಗೆ ಆ ಮುಖ ಇಲ್ಲ, ಒಂಥರ ವೇದನೆ, ಎಲ್ಲೋ ಒಂದು ಕಡೆ ಅವ್ರು ಮಾಡಿದಂಥ ತಪ್ಪಿತಸ್ಥ ಮನೋಭಾವನೆ, ಆ ಗಿಲ್ಟಿನೆಸ್ ಏನಾಗ್ತಾಯಿದೆ ಅವ್ರ ಒಳಗಡೆ ಅವ್ರಿಗೆ ಚುಚ್ಚುತ್ತಾ ಇರ್ತದೆ. ಬಟ್ ದೇವರ ವಾಕ್ಯದಲ್ಲಿ ಬರೆದಿದೆ, ಮೀಕ 7:8 ವಚನದಲ್ಲಿ, ನಾನು ಕತ್ತಲಲ್ಲಿ ಬಿದ್ದಿದ್ದರೂ ಮತ್ತೆ ಹೇಳುವೆನು, ನನ್ನೇನೇನು ಮಾಡ್ತಾನೆ, ದೇವರು ಬೆಳಕಿನ ಕಡೆ ನಡೆಸ್ತಾನೆ ಅನ್ನೋ ಅರಿಕೆ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಇವತ್ತು ಹಿಂಜಾರಿ ಹೋಗಿದ್ದಾರಲ್ಲ ಅವ್ರ ಬಗ್ಗೆ ಆಲ್ರೆಡಿ ಇಟ್ ಈಸ್ ರಿಟನ್, ದೇವರು ಬರೆದಿದ್ದಾನೆ, ಬರೆದಾಯಿತು. ಕೀರ್ತನೆ 145:14 ವಚನದಲ್ಲಿ ಇದೆ, ಬಿದ್ದವರನ್ನೆಲ್ಲ ದೇವರು ಎತ್ತುತ್ತಾನಂತೆ. ಇವತ್ತು ಯಾರೆಲ್ಲ ರಕ್ಷಣೆ ಹೊಂದಿ ರಕ್ಷಣಾ ಅನುಭವದಲ್ಲಿ ಬಂದ ನಂತರ ಪಾಪ ಮಾಡಿ ಒಂದು ವೇಳೆ ನೀವು ಹಿಂಜಾರಿ ಹೋಗಿದ್ರು ಕೂಡ ಮತ್ತೆ ದೇವರು ನಿಮ್ಗೆ ಏನು ಮಾಡ್ತಾ ಇದ್ದಾನೆ, ಬಿದ್ದಿದ್ರು ಕೂಡ ನೀವು ಹೇಳ್ತೀರಾ, ಬಿದ್ದವರನ್ನು ದೇವರು ಎತ್ತುತ್ತಾನಂತೆ. 424:16 ವಚನ ಬರೆದಿದೆ, ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಅವನು ಎದ್ದು ಬರ್ತಾನೆ ಅಂತೇಳಿ. ಯಾಕಂದರೆ ದೇವರು ಕೃಪೆ ಉಳ್ಳನು, ದೇವರು ಕರುಣೆಮಯ, ದೇವರು ನಮಗೆ ದಯೆ ತೋರಿಸುವಂಥ ದೇವರಾಗಿದ್ದಾನೆ, ಬಿದ್ದವರನ್ನು ಎತ್ತುವಂಥ ದೇವರಾಗಿದ್ದಾನೆ. ಒಂದು ವೇಳೆ ಇವತ್ತು ನೀವು ರಕ್ಷಣೆ ಹೊಂದಿ ಮತ್ತು ಹಿಂಜಾರಿಯುವಂಥ ಅನುಭವದಲ್ಲಿದ್ದೀರಾ, ಲೋಕದ ಜೀವಿತ ಜೀವಿಸ್ತಾ ಇದ್ದೀರಾ, ಇಲ್ಲ, ಧೈರ್ಯವಾಗಿ ಬನ್ನಿರಿ, ಆಲಿಕ್ಕೆ ಬನ್ನಿರಿ, ನಿಮ್ಮ ಪಾಸ್ಟ್ಗಳನ್ನ ಭೇಟಿಯಾಗಿ ನೀವು ಏನೆಲ್ಲ ಪಾಪ ಮಾಡಿದ ಅರಕೆ ಮಾಡಿರಿ. ಸ್ತೋತ್ರ. ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದ ಅರಕೆ ಮಾಡಿ ಬಿಟ್ಟವನಿಗೆ ಏನಾಗ್ತದೆ, ಮತ್ತೆ ದೇವರ ಕರುಣೆ ದೊರಕ್ತದಂತೆ. ಕೆಟ್ಟ ಕುಮಾರ ತಪ್ಪು ಮಾಡ್ದ, ಬಟ್ ಪಶ್ಚಾತ್ತಾಪ ಪಟ್ಟು ಮತ್ತೆ ತಂದೆ ಮನೆಗೆ ಬಂದ. ಸೊ ನಾವು ಹಿಂದಿರುಗಿ ಬರಬೇಕಾದ್ರೆ ಮತ್ತೆ ನಮ್ಮನ್ನು ಎತ್ತಿ ನಿಲ್ಲಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ನಾವು ಧೈರ್ಯವಾಗಿ ಬರಬೇಕು. ಕೆಲವೊಮ್ಮೆ ನಾವು ಮಾಡಿದಂಥ ತಪ್ಪುಗಳಿಗೆ ಸೈತಾನ ಏನು ಮಾಡ್ತಾನೆ, ಆ ಗಿಲ್ಟಿನೆಸ್ ತಂದು ಇನ್ನು ನನಗೆ ಕ್ಷಮಾಪಣೆ ಇಲ್ಲ, ಇನ್ನು ನನಗೆ ಯಾವುದೇ ಕ್ಷಮಾಪಣೆ ಇಲ್ಲ ಅಂತೇಳಿ ಏನು ಮಾಡ್ತೀವಿ, ಮತ್ತೆ ತಪ್ಪು ಮೇಲೆ ತಪ್ಪು ಮಾಡ್ತಾ ಇರ್ತೀವಿ. ಇಲ್ಲ, ದೇವ್ರು ಮತ್ತೆ ಹೇಳ್ತಾ ಇದ್ದಾನೆ, ನೀನು ಬಿದ್ದಿದ್ರು ಕೂಡ ನೀನು ಹೇಳ್ತೀಯ, ಬಿದ್ದವ್ರನ್ನ ದೇವರು ಎತ್ತುತ್ತಾನಂತೆ. 7 ಸಾರಿ ಬಿದ್ದರೂ ಕೂಡ ಎತ್ತುತ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹೆಬ್ರಿಯರ್ 4:16 ವಚನದಲ್ಲಿ ಬರೆಯಲು, ಹೆಬ್ರಿಯರ್ 4:16 ವಚನ, ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ, ಯೇಸು ಕ್ರಿಸ್ತನ ಸನ್ನಿಧಿಗೆ ಬರೋಣ, ಆಲಯವನ್ನು ನೋಡಿ ಬರೋಣ. ದೇವರ ಸಭೆಗೆ ಬಂದು ಆತನ ಕೃಪಾಸನದ ಮುಂದೆ ನಾವು ಅಡ್ಡ ಬಿದ್ದು ನಾವು ಮಾಡಿದಂಥ ಪಾಪನ ಅರಿಕೆ ಮಾಡಿದಾಗ ಖಂಡಿತವಾಗಿ ದೇವರು ದಯಾಳು ನೀತಿವಂತನಾಗಿದ್ದರಿಂದ ನಮ್ಮ ಪಾಪಗಳನ್ನು ದೇವರು ಕ್ಷಮಿಸುವಂತನಾಗಿದ್ದಾನೆ. ಯಾಕೆಂದರೆ ಒಂದು ಸಾರಿ ಮನುಷ್ಯ ಇಲ್ಲೋ ಶರೀರದಲ್ಲಿ ಇದ್ದಾಗ ಅವನು ಕ್ಷಮಾಪಣೆ ಹೊಂದದೆ ಅವನು ಪಾಪ ಮಾಡ್ತಾ ಪಾಪದಲ್ಲಿ ಸತ್ತೋದ್ರೆ ನೆಕ್ಸ್ಟ್ ಮುಂದೆ ಅವನು ಜಡ್ಜ್ಮೆಂಟ್ಗೆ ಹೋಗ್ತಾನೆ, ತೀರ್ಪಿಗೆ ಹೋಗ್ತಾನೆ. ಅದರಿಂದ ನರಕಕ್ಕೆ ಹೋಗಬಾರ್ದು ಅಂತೇಳಿ ದೇವರು ಏನು ಮಾಡ್ತಾನೆ, ಕೆಲವೊಮ್ಮೆ ತಪ್ಪುಗಳನ್ನು ಮಾಡಿದಾಗ ಅವ್ರು ಧೈರ್ಯವಾಗಿ ಕೃಪಾಸನದ ಮುಂದೆ ಬರಬೇಕು. ನಮಗೇನು ಮಾಡ್ತಾನೆ, ಸೈತಾನು ತಪ್ಪು ಮಾಡಿದವ್ರಿಗೆ ಆ ಧೈರ್ಯ ಬರೋದಿಲ್ಲ, ಆ ಗಿಲ್ಟಿನೆಸ್ ಕಾಡ್ತಾ ಇರ್ತದೆ, ಮತ್ತೆ ಹಿಂಜಾರಿ ಹೋಗ್ತಾ ಇರ್ತಾರೆ. ಆಗೇನಾಗ್ತದೆ, ಅವನ ಪಾಪದಲ್ಲಿ ತೊಗೊಂಡೋಗಿ ಒಂದು ದಿವಸ ಸತ್ತ ನಂತರ ಅವನ ಜಡ್ಜ್ಮೆಂಟಲ್ಲಿ ನರಕಕ್ಕೆ ತೊಗೊಂಡೋಗೋಕ್ಕೆ ಸೈತಾನು ಕಾಯ್ತಿರ್ತಾನೆ ಪ್ರಿಯರೇ. ಗರ್ಜಿಸೋ ಸಿಂಹೋದೋಪಾದಿ ಯಾರನ್ನು ನುಂಗಲಿ ಅಂತೇಳಿ ಸೈತಾನ ಕಾಯ್ತಾ ಇದ್ದಾನಂತೆ. ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇದೆ, ಇವತ್ತು ತಪ್ಪು ಮಾಡಿ ಬಿದ್ದೋಗಿದ್ದೀರಾ, ಬಟ್ ವಾಕ್ಯದಲ್ಲಿ ಬರೆದಿದೆ, ಸೊ ನಾ ಬಿದ್ದಿದ್ದರೂ ಹೇಳುವೆನು, ಬಿದ್ದವರನ್ನೆಲ್ಲ ದೇವರು ಎತ್ತುತ್ತಾನೆ. ಸಿಸ್ಟನ್ 7 ಸಾರಿ ಬಿದ್ದರೂ ಮತ್ತೆ ಅವನು ದೇವರ ಮೇಲೆ ಕೆತ್ತಂತೆ. ನಾವು ಏನು ಮಾಡಬೇಕಂದ್ರೆ ಧೈರ್ಯದಿಂದ ಕೃಪಾಸನದ ಮುಂದೆ ಬರಬೇಕು. ಪಾಪಗಳನ್ನ ಕ್ಷಮಿಸುವಂಥ ದೇವರು, ದಯವುಳ್ಳ ದೇವರು, ಪ್ರೀತಿಯುಳ್ಳ ಯೇಸು ಸ್ವಾಮಿ, ನೀವು ಮಾಡಿದಂಥ ತಪ್ಪುಗಳನ್ನು ಕ್ಷಮಿಸಿ ಮತ್ತೆ ನಿಮಗೆ ಆ ರಕ್ಷಣೆ ಅನುಭವದಲ್ಲಿ ತರ್ತಾನೆ ಪ್ರಿಯರೇ. ಸ್ತೋತ್ರ. ಅದಕ್ಕಾಗಿ ಯಾರೆಲ್ಲ ಹಿಂಜಾರಿ ಹೋಗಿದ್ದರೆ, ಕೆಲವೊಮ್ಮೆ ಏನಾಗ್ತದೆ ಅಂದರೆ ಸಭೆಯಲ್ಲಿ ಆ ಕೆಟ್ಟು ಹೋದ ಕುಮಾರನು ಹಿಂದಿರುಗಿ ತಂದೆ ಮನೆಗೆ ಬಂದಾಗ ಹಿರಿಯ ಅಣ್ಣ ಏನು ಮಾಡ್ತಾಯಿದ್ದ, ಅವನು ಮಾಡಿದ ತಪ್ಪುಗಳನ್ನೇ ದೋಷವಾಗಿ ಹೇಳ್ತಾ ಇದ್ದ. ಆದರೆ ತಂದೆ ಹೃದಯ ನೋಡ್ರಿ, ಅವನ ಮೇಲೆ ಕನಿಕರಪಟ್ಟು ಅವನನ್ನು ಆಲಂಗಿಸಿ ಅವನ ತಪ್ಪನ್ನೆಲ್ಲ ಕ್ಷಮಿಸಿ ಅವನಿಗೆ ಮತ್ತೆ ಶುಭ್ರ ವಸ್ತ್ರ ಹಾಕಿ ಅವನಿಗೆ ಉಂಗುರ ತೊಡಿಸಿ ಅವನ ಜೊತೆ ಹಬ್ಬವನ್ನು ಕೊಂಡಾಡಿದಂತೆ. ಇವತ್ತು ಒಂದು ವೇಳೆ ಕೆಟ್ಟೋಗಿ ಪಾಪದಲ್ಲಿ ಬಿದ್ದೋಗಿ ರಕ್ಷಣೆ ಹೊಂದಿ ಮತ್ತೆ ಹಿಂಜಾರಿ ಹೋಗಿದ್ದರೂ ಕೂಡ ಅವ್ರ ಸಭೆಗೆ ಬಂದಾಗ ತಂದೆಯ ಹೃದಯ ನಮಗೆ ಬೇಕು, ಅಂಗೀಕರಿಸಿ. ಎಷ್ಟೋ ಸಾರಿ ದೇವರು ಅದಕ್ಕೆ ಸಿದ್ಧನಾಗಿರ್ತಾನೆ. ಆದರೆ ಅಲ್ಲಿರ್ತಕ್ಕಂಥ ಸಭೆಯಲ್ಲಿರ್ತಕ್ಕಂಥ ಹೆಲ್ಡರ್ಸ್ಗಳು, ಕೆಲವೊಮ್ಮೆ ಸೇವಕರು ಏನು ಮಾಡ್ತಾರೆ, ಅವ್ರ ತಪ್ಪುಗಳನ್ನು ಅಂಗೀಕಾರ ಮಾಡೋದಕ್ಕೆ ಸಿದ್ಧರಾಗಿರೋದಿಲ್ಲ. ಅದಕ್ಕೆ ಆ ವಿಶ್ವಾಸಿಗಳು ತಪ್ಪು ಮಾಡಿದ ವಿಶ್ವಾಸಿ ಭಯ ಪಡ್ತಾ ಇರ್ತಾನೆ ಹೇಗೆ ಸಭೆಗೆ ಹೋಗೋದಂತ. ಬಟ್ ಅಲ್ಲಿ ನಮಗೆ ಬೇಕಾಗಿರೋದು ತಂದೆಯ ಹೃದಯ, ತೀರ್ಪನ್ನು ಹೇಳೋವಂಥ ಹೃದಯ ಅಲ್ಲ, ಮಾಡಿದ ಪಾಪಗಳನ್ನು ಎತ್ತಿ ಆಡೋದಲ್ಲ. ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ, ಪ್ರೀತಿ ಎಲ್ಲವನ್ನು ಮುಚ್ಚುತ್ತದಂತೆ. ಸೊ ಆ ಪ್ರೀತಿಯಿಂದ, ಕ್ರಿಸ್ತನ ಪ್ರೀತಿಯಿಂದ ತಂದೆಯ ಹೃದಯ ನಮಗೆ ಬೇಕು. ತಪ್ಪು ಮಾಡಿ ಹಿಂಜಾರಿ ಹೋದವ್ರನ್ನ ಮತ್ತೆ ಕ್ರಿಸ್ತನ ಕಡೆಗೆ, ರಕ್ಷಣೆ ಕಡೆಗೆ ನಡೆಸುವಂಥ ಮನಸ್ಸು ನಮಗಿರಬೇಕು ಪ್ರಿಯರೇ. ಸೊ ಅದಕ್ಕೆ ಹಿಂಜಾರಿ ಹೋದವ್ರನ್ನ ಬ್ಯಾಕ್ ಸೈಡ್ ಯಾರ್ಯಾರಾಗಿದ್ದಾರೆ ಅವ್ರನ್ನ ಮತ್ತೆ ದೇವರೇನು ಮಾಡ್ತಾನೆ, ಸೊ ನಾನು ಬಿದ್ದಿದ್ರೆ ಎತ್ತುತ್ತೀನಿ, ಅದಕ್ಕೆ ಕೃಪಾಸನ ಧೈರ್ಯವಾಗಿ ಮುಂದೆ ಬನ್ನಿರಿ ಅಂತೇಳಿ. ಸೊ ಬರೆದಾಯಿತು. ಯಾರೆಲ್ಲ ಇವತ್ತು ಹಿಂಜಾರಿ ಹೋಗಿದ್ದಾರೆ ಅವರಿಗೆ ಈ ಒಂದು ಸಂದೇಶ ಹೋಗಲಿ, ದೇವರ ಹತ್ರ ಬನ್ನಿರಿ, ಆ ಕೃಪಾಸನದ ಮುಂದೆ ಬನ್ನಿರಿ. ಮತ್ತೆ ನೀವು ಬಿದ್ದಿದ್ರು ಕೂಡ ದೇವರು ಎತ್ತುತ್ತಾನೆ, ಸೈತಾನ ಮುಂದೆ ನಿಮ್ಮ ಸಾಕ್ಷಿಯಾಗಿ ನಿಲ್ಲಿಸ್ತಾನೆ.
ಯಾವ ವಿಷಯದಲ್ಲಿ ನೀವು ಬಿದ್ದೋದ್ರಿ ಅದೇ ವಿಷಯದಲ್ಲಿ ದೇವ್ರು ನಿಮ್ಮನ್ನ ಲಿಫ್ಟ್ ಮಾಡ್ತಾನೆ. ಸ್ತೋತ್ರ. ದೇವ್ರು ನಮ್ಮ ಬಿದ್ದವ್ರನ್ನೆಲ್ಲ ಎತ್ತುತ್ತಾನೆ, ಹಿಂಜಾರಿ ಹೋದವ್ರನ್ನ ಮತ್ತೆ ಆತನ ಎತ್ತಿ ನಿಲ್ಲಿಸುವಂಥ ದೇವರಾಗಿದ್ದಾನೆ. ಬರೆದದ್ದು ಬರೆದಾಯಿತು ಪ್ರಿಯರೇ. ಸೊ ಐದನೇ ವಿಷಯವಾಗಿ ನಾವು ನೋಡೋದಾದರೆ, ನಮ್ಮ ದೇವರು ಪುನರ್ಸ್ಥಾಪಿಸುವಂಥ ದೇವರು, ರೆಸ್ಟೋರೇಷನ್ ಮಾಡ್ತಕ್ಕಂಥ ದೇವರಾಗಿದ್ದಾನೆ. ಇದು ನಾವು ಏನೆಲ್ಲ ಕಳ್ಕೊಂಡಿದ್ವಿ, ಒಂದು ವೇಳೆ ಸಮಯ ವ್ಯರ್ಥ ಮಾಡ್ಕೊಂಡಿರ್ಬೋದು, ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಂಥ ಸ್ನೇಹಿತರು ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಕುಟುಂಬದ ಸಂಬಂಧಗಳಲ್ಲಿ ಒಂದು ಮುರಿವು, ಮನಸ್ಸು ಮುರಿವು ಉಂಟಾಗಿರ್ಬೋದು, ಹಣ ನಷ್ಟ ನಮಗೆ ಉಂಟಾಗಿರ್ಬೋದು, ಶರೀರದಲ್ಲಿ ಆರೋಗ್ಯ ನಾವು ಕಳ್ಕೊಂಡಿರ್ಬೋದು. ಏನೇ ಆಗಿದ್ರೂ ಕೂಡ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತ ನಮಗೆ ಪುನರ್ಸ್ಥಾಪನೆ ಮಾಡುವಂಥ ದೇವರಾಗಿದ್ದಾನೆ, ರೆಸ್ಟೋರೇಷನ್ ಮಾಡುವಂಥ ದೇವರಾಗಿದ್ದಾನೆ. ಬರೆದದ್ದು ಬರೆದಾಯಿತು. ಯೋವೇಲ್ 2ನೇ ಅಧ್ಯಾಯದಲ್ಲಿ 25ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟಂಥ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ದೇವರು ಹೇಳ್ತಾ ಇದ್ದಾನೆ, ಏನೆಲ್ಲ ನೀವು ಕಳ್ಕೊಂಡ್ರಲ್ಲ, ಆರೋಗ್ಯ, ಫ್ರೆಂಡ್ಶಿಪ್ಪು, ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದನ್ನು ಕಳ್ಕೊಂಡಂಥ ವಿಷಯ, ಹಣಕಾಸಿನ ವಿಷಯದಲ್ಲಿ ನಷ್ಟಪಟ್ಟು ಹೋದಂಥ ವಿಷಯ, ಮತ್ತು ಕೆಲವರು ಹೇಳ್ತಾ ಇದ್ರಿ ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಬಂದಾಗ ತುಂಬ ಹಣ ನನಗೆ ಪೋಲಾಯಿತು, ನನಗಿದ್ದಂಥ ಕೆಲಸ ಕೂಡ ಹಾಳಾಯಿತು, ನಾನೆಲ್ಲ ಕಳ್ಕೊಂಡೆ ಅಂತೇಳಿ ಚಿಂತೆ ಮಾಡಬೇಡ್ರಿ. ದೇವ್ರ ವಾಕ್ಯದಲ್ಲಿ ಬರೆದದ್ದು ಬರೆದಾಯಿತು. ದೇವರೆಲ್ಲವನ್ನು ನಿಮಗೆ ಪುನರ್ಸ್ಥಾಪನೆ ಮಾಡಿಕೊಡ್ತಾನೆ. ನೀವು ಕಳ್ಕೊಂಡಿದ್ದ ಎಲ್ಲವನ್ನು ಮತ್ತೆ ದೇವರೇ ಕಟ್ಟಿಕೊಡ್ತಾನಂತೆ. ಶೂನ್ಯ ಮಳಿಗೆ ದೇವರು ಅದೇ ರೀತಿ ಮಾಡಿದ್ರು. 7 ವರ್ಷ ಅವಳಿರ್ತಕ್ಕಂಥ ಸ್ಥಳದಲ್ಲಿ ಬರಗಾಲ ಅಂತೇಳಿ ಐಗುಪ್ತ ದೇಶಕ್ಕೆ ಹೋಗಿ ಮತ್ತೆ ಹಿಂದಿರುಗಿ ಬಂದಾಗ ಆ 7 ವರ್ಷದಲ್ಲಿ ಆ ಹೊಲದ ಬೆಳೆ ಎಷ್ಟು ಬೆಳಿಬೇಕಾಗಿತ್ತು, ಹೊಲದ ಬೆಳೆ, ಅವಳ ಹೊಲ, ಅವಳ ಮನೆ ಎಲ್ಲವನ್ನು ಅರಸನ ಮುಖಾಂತರವಾಗಿ ಶೂನ್ಯ ಮಳಿಗೆ ದೇವರೆಲ್ಲ ಹಿಂದಿರುಗಿಸಿಕೊಟ್ರು. ದಾವಿದನ್ನು ನೋಡ್ರಿ, ದಾವಿದನಿದ್ದಂಥ ಚಿಕ್ಲಗ ಊರನ್ನು ಬಂದು ಏನು ಮಾಡ್ತಾರೆ ಇವರೆಲ್ಲ, ಅಮಾಲೇಕ್ಯರು ಬಂದು ಅವನ ಹೆಂಡತಿ, ಅವನ ಸೈನಿಕರ ಹೆಂಡತಿ, ಅವನಿಗಿರ್ತಕ್ಕಂಥ ಎಲ್ಲ ಸೊತ್ತುಗಳನ್ನು ಅವ್ರು ಸೆರೆ ಹಿಡ್ಕೊಂಡು ಹೋದರು. ದಾವಿದ ಹೋಗಿ ಅಳ್ತಾ ಇದನ್ನು ಪ್ರಾರ್ಥನೆ ಮಾಡ್ತಾನೆ ದೇವ್ರ ಹತ್ರ. ದೇವ್ರು ಹೇಳ್ದ, ನೀನು ಹೋಗು, ಎಲ್ಲ ಹಿಂದಟ್ಟು ಎಲ್ಲ ನಿನಗೆ ಹಿಂದಿರಿಸಿಕೊಡ್ತೀನಿ ಅಂತ. 1 ಸಾಮುವೇಲ 30ನೇ ಅಧ್ಯಾಯದಲ್ಲಿ 20ನೇ ವಚನ ನೋಡ್ತೀವಿ. ದಾವಿದನು ಶತ್ರುಗಳ ದನಕುರಿಗಳನ್ನು ತೆಗೆದುಕೊಂಡನು. ಅವರ ಜನರು ಇವು ದಾವಿದನು ಕೊಳ್ಳೆ ಎಂದು ಹೇಳಿ ಅವುಗಳನ್ನು ತಮ್ಮ ದನಗಳ ಮುಂದಾಗಿ ಹೊಡೆದುಕೊಂಡು ಬಂದನು. ಎಲ್ಲವನ್ನ ದಾವಿದನಿಗೆ ದೇವರೇನು ಮಾಡಿದಂತೆ, ತಿರುಗಿಸಿಕೊಟ್ರಂತೆ. ಶತ್ರುವಿಂದ ಅಮಾಲೇಕ್ಯರನ್ನು ಏನೆಲ್ಲ ಅವನು ಕಳ್ಕೊಂಡಲ್ಲ, ಎಲ್ಲ ಅದಕ್ಕಿಂತ ಹೆಚ್ಚು ಪಟ್ಟು ದೇವರು ಅವನಿಗೆ ರೆಸ್ಟೋರ್ ಮಾಡಿದ್ರು, ಪುನರ್ಸ್ಥಾಪನೆ ಮಾಡಿಕೊಟ್ರಂತೆ. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಕಳ್ಕೊಂಡಿದ್ದೇನು? ಫ್ರೆಂಡ್ಶಿಪ್ ಕಳ್ಕೊಂಡ್ರಾ, ನಿಮ್ಮನ್ನು ಪ್ರೀತಿ ಮಾಡ್ತಾರೋ ಸ್ನೇಹ ಕಳ್ಕೊಂಡ್ರಾ, ಸಮಯ ಕಳ್ಕೊಂಡ್ರಾ, ನಿಮ್ಮ ಆರೋಗ್ಯ ಕಳ್ಕೊಂಡ್ರಾ, ಹಣ ಕಳ್ಕೊಂಡ್ರಾ, ಅಥವಾ ಕೆಲಸ ನಿಮಗೆ ನಷ್ಟ ಆಯಿತಾ? ಚಿಂತೆ ಮಾಡಬೇಡ್ರಿ. ದೇವರ ವಾಕ್ಯದಲ್ಲಿ ಬರೆದದ್ದು ಬರೆದಾಯಿತು. ಎಲ್ಲವನ್ನು ನಾನು ನಿಮಗೆ ರೆಸ್ಟೋರ್ ಮಾಡ್ತೀನಿ, ಎಲ್ಲವನ್ನು ಕಟ್ಟಿಕೊಡ್ತೀನಿ ಅಂತಾನೆ. ದೇವ್ರು ಏನು ಮಾಡ್ತಾನೆ, ಮತ್ತೆ ಎಲ್ಲ ರಿವರ್ಸ್ ಮಾಡ್ತಾನೆ ನಿಮ್ಮ ಜೀವನದಲ್ಲಿ. ದೇವರು ಏನು ಮಾಡ್ತಾನೆ, ಮತ್ತೆ ನಿಮಗೆ ಆರೋಗ್ಯವನ್ನು ದಯಪಾಲಿಸ್ತಾನೆ, ಎಲ್ಲವನ್ನು ನಿಮಗೆ ಪುನರ್ಸ್ಥಾಪನೆ ಮಾಡಿಕೊಡ್ತಾನೆ. ನಿನ್ನ ವಿಷಯದಲ್ಲಿ ಬರೆದದ್ದು ಬರೆದಾಯಿತು. ವಿಶ್ವಾಸದಿಂದ ಈ ವಾಕ್ಯಗಳನ್ನ ಸ್ವೀಕಾರ ಮಾಡಿರಿ, ವಿಶ್ವಾಸ ಅರಿಕೆಯಿಂದ ಅದನ್ನು ನಂಬ್ರಿ, ನೀವು ಬಾಯಲ್ಲಿ ಕನ್ಫ್ಯೂಸ್ ಮಾಡಿರಿ. ದೇವರು ಖಂಡಿತವಾಗಿ ಈ ವಿಷಯಗಳಲ್ಲಿ ನಿಮಗೆ ಒಂದು ಅದ್ಭುತ ಮಾಡ್ತಾನೆ, ರೆಸ್ಟೋರ್ ಮಾಡ್ತಾನೆ ನಿಮ್ಮ ಜೀವಿತದಲ್ಲಿ. ಆ ರೆಸ್ಟೋರೇಷನ್ ನೀವು ಕಾಣ್ತೀರಾ ಪ್ರಿಯರೇ, ಆ ಪುನರ್ಸ್ಥಾಪನೆ ಕಾಣ್ತೀರಾ ನೀವು. ಆಮೇಲೆ ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. 6ನೇದಾಗಿ, ಇವತ್ತು ನಾವು ಅನೇಕರು ವಿಶ್ವಾಸಿಗಳಾಗಿರ್ಬೋದು, ಸೇವಕರಾಗಿರ್ಬೋದು, ಕೆಲವೊಮ್ಮೆ ನಾವು ಯಾವುದೇ ತಪ್ಪು ಮಾಡದೇ ಇದ್ದರೂ ಕೂಡ ಕೆಲವೊಂದು ಶೋಧನೆಗಳು, ಕಷ್ಟಗಳು ನಮ್ಗೆ ಬರ್ತಾಯಿದೆ. ನಾವಾಗಿ ಚಿಂತೆ ಮಾಡ್ತೀವಿ, ಯಾಕಪ್ಪ ದೇವರೇ, ನಾನು ನಿನ್ನ ಚಿತ್ತ ಮಾಡಿಲ್ವಾ, ನಿನಗೆ ಅಪ್ರಿಯವಾಗಿ ಎಲ್ಲರೂ ನಡ್ಕೊಂಡ, ನನಗೆ ಯಾಕೆ ಈ ಶರೀರದಲ್ಲಿ ಈ ಬೇನೆ, ಈ ರೋಗ, ಈ ಸಮಸ್ಯೆ, ಈ ಕಾಯಿಲೆ ಅಂತೇಳಿ ನಾವು ಯೋಚನೆ ಮಾಡಿ ಚಿಂತೆ ಮಾಡ್ತಾಯಿದ್ದೀವಿ ಪ್ರಿಯರೇ. ಸೊ ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 6ನೇ ವಿಷಯದಲ್ಲಿ ನಮಗೆ ಯಾವುದೇ ರೋಗ ಇರಲಿ, ರೋಗಗಳನ್ನು ದೇವರು ನಮಗೆ ವಾಸಿ ಮಾಡುವಂಥ ದೇವರಾಗಿದ್ದಾನೆ. ನಮ್ಮ ಬಲಹೀನತೆಗಳು ಇವತ್ತು ಯಾವುದೇ ಆಗಿರಲಿ, ಕೀರ್ತನೆ 103ರಲ್ಲಿ 3ನೇ ವಚನ ನೋಡ್ತೀವಿ, ಆತ ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ಕೂಡ ವಾಸಿ ಮಾಡುವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸಿ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವನಾಗಿದ್ದಾನೆ, ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆ ಮತ್ತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡ್ತಾನೆ ಅಂತ. ಒಂದು ವೇಳೆ ನಿಮಗೆ ಯಾವುದಾದ್ರೂ ಸಮಸ್ಯೆಗಳಿಂದ, ವ್ಯಾಧಿಯಿಂದ ನೀವಿದ್ದೀರಾ, ಹಾಸಿಗೆಯಲ್ಲಿ ಮಲಗಿದ್ದೀರಾ, ಬೆಡ್ಡಲ್ಲೇ ಇದ್ದೀರಾ, ಕಣ್ಣೀರು ಸುರಿಸ್ತಾ ಇದ್ದೀರಾ, ಚಿಂತೆ ಮಾಡಬೇಡ್ರಿ. ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಸಮಸ್ತ ರೋಗಗಳನ್ನು ದೇವರು ವಾಸಿ ಮಾಡ್ತಾನೆ. ಮತ್ತೆ ನಿಮಗೇನು ಮಾಡ್ತಾನೆ, ಶ್ರೇಷ್ಠ ವರಗಳು ನಿಮ್ಮ ಆಸೆ ಪೂರೈಸಿ ಹದ್ದಿಗೆ ಬರುವಂತೆ ಆ ಯೌವನ ಏಜನ್ನು ಮತ್ತೆ ನಿಮಗೆ ರಿಟರ್ನ್ ಮಾಡ್ತಾನೆ ದೇವರು. ನಿಮ್ಮ ಎಲ್ಲ ರೋಗಗಳನ್ನು ತೆಗೆದುಹಾಕ್ತಾನೆ. ಚಿಂತೆ ಮಾಡಬೇಡಿ, ರೋಗದಲ್ಲಿ ನಾನು ಸತ್ತೋಗ್ತೀನ, ನನ್ನ ಜೀವನ ಮುಗೀತಾ ಅಂತೇಳಿ ಚಿಂತೆ ಮಾಡಬೇಡ್ರಿ. ದೇವರೇನು ಮಾಡ್ತಾನೆ, ಮತ್ತೆ ನಿಮಗೆ ಎಲ್ಲ ರೋಗದಿಂದ ವಾಸಿ ಮಾಡಿ ನಿಮಗೆ ಪರಿಪೂರ್ಣವಾಗಿ
ಆರೋಗ್ಯ ಕೊಡ್ತಾನೆ. ಸೊ ದೇವರು ಇದು ಬರೆದದ್ದು ಬರದಾಯಿತು. ಕೀರ್ತನೆ ಇದೆಯಲ್ಲ, 107ನೇ ಕೀರ್ತನೆ 20ನೇ ವಚನದಲ್ಲಿ, ತನ್ನ ವಾಕ್ಯವನ್ನು ದೂತರೋ ಎಂಬಂತೆ ಕಳಿಸಿ ಅವರಿಗೆ ನಾನು ಸ್ವಸ್ಥತೆ ಮಾಡ್ತೀನಿ. ತನ್ನ ವಾಕ್ಯವನ್ನು ದೂತರೋ ಎಂಬಂತೆ ಕಳಿಸಿ ಅವ್ರಿಗೇನು ಮಾಡ್ತಾನೆ ದೇವರು ಹೇಳ್ತಾ ಇದ್ದಾನೆ 20ನೇ ವಚನದಲ್ಲಿ, ಆತನ ದೂತನನ್ನು ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ನಾವು ಬರ್ತಕ್ಕಂಥ ಈ ವ್ಯಾಧಿಯಿಂದ ನಾವು ಸಮಾಧಿ ಸೇರೋದಿಲ್ಲ. ಮತ್ತು ದೇವರು ಏನು ಮಾಡ್ತಾನೆ, ನಮಗೆ ಆರೋಗ್ಯವನ್ನು ರಿಟರ್ನ್ ಮಾಡ್ತಾನೆ, ನಮಗೆ ಸೌಖ್ಯ ಕೊಡ್ತಾನೆ, ನಮಗೆ ಬಿಡುಗಡೆ ಕೊಡ್ತಾನೆ. ಸೊ ಅದು ಬರೆದದ್ದು ಬರೆದಾಯಿತು. ವಿಮೋಚನಾ ಕಂಡ 15:26 ನಾನೇ ಆರೋಗ್ಯದಾಯಕನು, ಐಗುಪ್ತರಿಗೆ ಬರ್ತಕ್ಕಂಥ ವ್ಯಾಧಿ ಒಂದು ನಾವು ನೀವೇ ಬರಗೊಡಿಸೋದಿಲ್ಲ ಅಂತೇಳಿ. ಒಂದು ವೇಳೆ ಇವತ್ತು ಆ ವ್ಯಾಧಿ ಬಂದಿದ್ದರೂ ಕೂಡ ನನ್ನ ಮರಣಕ್ಕೆ ಅಲ್ಲ, ಅದು ದೇವರ ನಾಮ ಮಹಿಮೆಗಾಗಿ. ಆತನ ಬಾಸುಂಡೆಗಳಿಂದ ನನಗೆ ಸೌಖ್ಯವನ್ನು ಕೊಡ್ತಾನೆ, ನನ್ನನ್ನು ಗುಣಪಡಿಸ್ತಾನೆ. ಸೊ ನನಗೆ ಐಗುಪ್ತರಿಗೆ ಬರ್ತಕ್ಕಂಥ ವ್ಯಾಧಿ ಯಾವುದು ನನಗೆ ಬರೋದಿಲ್ಲ, ಅದು ಬರೆದದ್ದು ಬರೆದಾಯಿತು. ನನ್ನ ಸಮಸ್ತ ರೋಗಗಳನ್ನು ವಾಸಿ ಮಾಡ್ತಾನೆ, ಬರೆದದ್ದು ಬರೆದಾಯಿತು. ಹದ್ದಿಗೆ ಬರುವಂತೆ ಯೌವನವನ್ನು ನನಗೆ ತಿರುಗಿ ಮಾಡ್ತಾನೆ, ಬರೆದದ್ದು ಬರೆದಾಯಿತು. ಕೆಲವೊಮ್ಮೆ ನೀವು ಡಾಕ್ಟ್ರ್ ಕೊಡ್ತಕ್ಕಂಥ ಮೆಡಿಷನ್ಗಳನ್ನು ತಿಂದು ಇನ್ನೂ ಕೂಡ ನನಗೆ ರೋಗ ಬೆಟ್ರ್ ಆಗಿಲ್ಲ, ನನಗೆ ಇನ್ನೂ ಕೂಡ ಸಮಸ್ಯೆ ಜಾಸ್ತಿನೇ ಆಗ್ತಾಯಿದೆ ಅಂತೇಳಿ ನೀವು ನೊಂದ್ಕೋತಾ ಇರ್ಬೋದು. ಬಟ್ ಈ ವಾಕ್ಯಗಳನ್ನು ನಿಮಗೋಸ್ಕರ ದೇವರು ಕೊಟ್ಟಿದ್ದಾನೆ. ಈ ವಾಕ್ಯಗಳನ್ನ ನೀವು ಕ್ಲೈಮ್ ಮಾಡಿರಿ. ನನ್ನ ರೋಗವನ್ನು ದೇವರು ವಾಸಿ ಮಾಡ್ತಾನೆ, ಹದ್ದಿಗೆ ಬರುವಂಥ ಯೌವನ ನನಗೆ ಮತ್ತೆ ಬರಮಾಡ್ತಾನೆ, ನನ್ನ ಹಾಸಿಗೆಯನ್ನು ದೇವರು ಎದುರಿಸ್ತಾನೆ, ಎಬ್ಬರಿಸಿ ನನಗೆ ಮತ್ತೆ ಎಲ್ಲವನ್ನು ಆರೋಗ್ಯವನ್ನು ರೆಸ್ಟೋರ್ ಮಾಡ್ತಾನೆ, ಪುನರ್ಸ್ಥಾಪನೆ ಮಾಡ್ತಾನೆ ಅಂತೇಳಿ ವಿಶ್ವಾಸ ಆರೈಕೆ ಮಾಡಿ. ಖಂಡಿತವಾಗಿ ದೇವರು ಸ್ತೋತ್ರ, ನಿಮ್ಮ ವಿಶ್ವಾಸ ಆರೈಕೆ ತಕ್ಕ ಹಾಗೆ ನಿಮ್ಮ ನಂಬಿಕೆಯಿಂದ ನಿಮಗೆ ಏನು ಮಾಡ್ತಾನೆ, ದೇವರು ಸೌಖ್ಯ ಕೊಡ್ತಾನೆ. 12 ವರ್ಷದಿಂದ ರಕ್ತಕುಸುಮ ರೋಗಿ, ಆಕೆ ಹೋಗದೇ ಇರೋಂಥ ಡಾಕ್ಟ್ರ್ ಇಲ್ಲ, ಎಲ್ಲ ವೈದ್ಯರ ಸಲಹೆ ಕೇಳಿ ವೈದ್ಯರ ಪ್ರಕಾರ ಎಲ್ಲ ಮಾಡಿ ಇದ್ದಿದ್ದ ಹಣ ಎಲ್ಲ ಖರ್ಚಾಯಿತೆ ಹೊರತು ಬೇರೆ ಏನೂ ಅವಳಿಗೆ ಗುಣ ಆಗಲಿಲ್ಲಂತೆ. ಅದು ಯೇಸು ಸ್ವಾಮಿ ವಸ್ತ್ರ ಮುಟ್ಟಿದ ಕೂಡಲೇ 12 ವರ್ಷದಿಂದ ಹರಿತಾ ಇದ್ದಂಥ ಆ ರಕ್ತ ನಿಂತೋಯ್ತು. ಅದ್ಭುತಕರವಾಗಿ ಅವಳಿಗೆ ಸೌಖ್ಯ ಹೊಂದ್ಕೊಂಡ್ಳು. 18 ವರ್ಷದಿಂದ ವ್ಯಾಧಿ ಇದ್ದಂಥ ಆಕೆಗೆ ದೇವರು ಮುಟ್ಟಿ ಆ ಗೂನು ಬೆನ್ನನ್ನು ಸರಿ ಮಾಡ್ದ. 38 ವರ್ಷಗಳಿಂದ ವ್ಯಾಧಿಯಸ್ಥನದ ಬೆತ್ತಸ್ಥ ಮಂಟಪದಲ್ಲಿದ್ದಂಥ ವ್ಯಾಧಿಯಸ್ಥನ ನೋಡಿ ನಿನ್ನ ಹಾಸಿಗೆ ಹೊತ್ಕೊಂಡು ನಡಿ ಅಂತ ಹೇಳ್ದ. ಇವರಿಗೆಲ್ಲ ದೇವ್ರು ಏನು ಮಾಡ್ದಾನೆ, ಅವರಿಗೆ ಸ್ವಸ್ಥತೆ ಕೊಟ್ಟ, ಪುನರ್ಸ್ಥಾಪನೆ ಮಾಡ್ದ ಆರೋಗ್ಯನ. ಅಲ್ಲೊಂದು ಮಾತು ಹೇಳ್ದ, ನಿನ್ನ ನಂಬಿಕೆ ನಿನ್ನ ಸ್ವಸ್ಥತೆ ಮಾಡ್ತಂತೇಳಿ. ಕಾನಾನ ಸ್ತ್ರೀ ಹತ್ರ ದೇವರು ಹೇಳಿದ್ರು, ನಿನ್ನ ನಂಬಿಕೆ ನಿನಗೆ ಗುಣ ಮಾಡಿದ್ಯಾವ ಅಂತೇಳಿ. ಸೊ ನಂಬಿಕೆಯಲ್ಲಿ ಕುಗ್ಗೋಗಬೇಡ್ರಿ, ನಿರೀಕ್ಷೆ ಇಟ್ಕೊಳ್ರಿ. ಖಂಡಿತವಾಗಿ ದೇವರು ನಿಮಗೆ ಎಲ್ಲವನ್ನು ಪುನರ್ಸ್ಥಾಪನೆ ಮಾಡಿ ನಿಮ್ಮ ರೋಗಗಳಿಂದ ದೇವರು ಸಂಪೂರ್ಣವಾಗಿ ದೇವರು ಬಿಡುಗಡೆ ಕೊಟ್ಟು ನಿಮಗೆ ಸ್ತೋತ್ರ ಮತ್ತೆ ಆರೋಗ್ಯವನ್ನು ರೆಸ್ಟೋರ್ ಮಾಡ್ತಾನೆ. ಆರೋಗ್ಯದಲ್ಲಿ ನಿಮ್ಮನ್ನು ತುಂಬಿಸುವಂಥ ದೇವರಾಗಿದ್ದಾನೆ. ಹಾಲೆಲೂಯ, ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಸೊ ಇನ್ನೆರಡು ವಿಷಯಗಳಿದೆ, ಅದು ಹೇಳಿ ನಂತರ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಒಂದು 7ನೇ ವಿಷಯ, ಅನೇಕ ಕಡೆ ಕೆಲವರು ಹೇಳ್ತಾರೆ ನನಗೆ ಅವರು ಮಾಟ ಮಾಡಿಸ್ಬಿಟ್ರು, ಶೂನ್ಯ ಮಾಡಿದ್ದಾರೆ, ಮಂತ್ರ ಮಾಡಿದ್ದಾರೆ, ತಗಡಿಗೆ ಹಾಕಿದ್ದಾರೆ, ಈ ಥರ ಎಲ್ಲ ಕೆಲವು ನಾವು ಕಡೆ ಸೇವೆಗೆ ಹೋದಾಗ ಅದೇ ರಿಪೋರ್ಟ್ ಹೇಳ್ತಾ ಇರ್ತಾರೆ, ನನಗೆ ಮಾಟ ಮಾಡಿದ್ರು, ಮಂತ್ರ ಮಾಡಿದ್ರು. ನಾವು ಕ್ರೈಸ್ತರಾಗಿದ್ದು ಕೂಡ ಇನ್ನೂ ಮಾಟ ಮಂತ್ರ ಅದಕ್ಕೆಲ್ಲ ಏನು ಮಾಡ್ತಾಯಿದ್ದೀವಿ, ಅಂಜುತ್ತಾ ಇದ್ದೀವಿ ಪ್ರಿಯರೇ. ಸೊ ದೇವ್ರ ವಾಕ್ಯದಲ್ಲಿ ಬರೆದದ್ದು ಬರೆದಾಯಿತು. ಅರಣ್ಯಕಾಂಡ 23:23 ಇಸ್ರಾಯೇಲರಿಗೆ ವಿರೋಧವಾಗಿ ಮಾಟವಿಲ್ಲ, ಮಂತ್ರವಿಲ್ಲ, ಶಕುನ ಇಲ್ಲ. ದೇವರ ಮಕ್ಕಳಿಗೆ ಮಾಟ, ಮಂತ್ರ, ಶಕುನ ಇಲ್ಲ. ಒಂದು ವೇಳೆ ಅದು ಮಾಡಿದ್ರೂ ಕೂಡ ಅವರಿಗೆ ಮಾಡಿದವರಿಗೆ ಅದು ರಿವರ್ಸ್ ಆಗ್ತದೆ. ಗುಂಡಿಯನ್ನು ತೋಡುವನು ಆ ಗುಂಡಿಯಲ್ಲಿ ತಾನೇ ಬೀಳ್ತಾನೆ ಹೊರತು ಅವನಿಗೆ ಅದು ಏನು ಸಂಭವಿಸುವುದಿಲ್ಲ. ಯಾಕಂದರೆ ಇಸ್ರಾಯೇಲರ ಕಾಯುವಾತನು ತೂಕುಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನಗೆ ವಿರೋಧವಾಗಿ ಯಾರೇ ಏನೇ ಮಾಟ ಮಂತ್ರ ಮಾಡಿದ್ರು ಇಟ್ ಈಸ್ ರಿಟರ್ನ್, ವಾಕ್ಯದಲ್ಲಿ ಬರೆದಿದೆ, ನಿನಗೆ ಕ್ರೈಸ್ತರಿಗೆ ವಿರೋಧವಾಗಿ ಇಸ್ರಾಯೇಲಿಗೆ ವಿರೋಧವಾಗಿ ಮಾಟ ಇಲ್ಲ, ಶಕುನ ಇಲ್ಲ ಅಂಥೇಳಿ. ಆಂಗ್ಲ ಬೈಬಲಲ್ಲಿ ಡಿವಿನೇಷನ್ಸ್ ಅಂದರೆ ಕಣಿ, ಭವಿಷ್ಯ ಇಲ್ಲ, ಒಮೆನ್ಸ್ ಅಂತ ಒಂದು ವರ್ಡ್ಸ್ ಬರೆದಿದೆ. ಶಕುನ ಕೂಡ ನೋಡೋದಿಲ್ವಂತೆ. ಆಂಗ್ಲದಲ್ಲಿ ಇನ್ನೊಂದು ಮಾತು ಏನು ಬರೆದಿದೆ, ಎಂಚಾನ್ಸ್ಮೆಂಟ್ ಅಂದರೆ ಮಾಟ ಕೂಡ ಇಲ್ಲ ಅಂತೆ. ಯಾಕಂದರೆ ಇಸ್ರಾಯೇಲಿಗೆ ವಿರೋಧವಾಗಿ ಹೇಳ್ತಕ್ಕಂಥ ಕಣಿ ಆಗಲಿ, ಭವಿಷ್ಯವಾಗಲಿ, ಶಕುನ ಆಗಲಿ, ಮಾಟ ಆಗಲಿ, ಶಾಪಗಳಾಗಲಿ ಯಾವುದು ಕೂಡ ಬರೋದಿಲ್ಲ. ನಮಗೂ ನಿಮಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ಶಾಪಗ್ರಸ್ತನಾಗಿ ಆತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಪ್ರಿಯರೇ. ಆತನ ಬಾಸುಂಡೆಗಳೇ ನಮಗೆ ಗುಣವಾಗ್ತದೆ, ಸೌಖ್ಯವಾಗ್ತದೆ. ಸೊ ಯಾವುದೇ ಮಾಟ, ಮಂತ್ರ, ಶಕುನ ನಮಗಿಲ್ಲ, ಬರೆದದ್ದು ಬರೆದಾಯಿತು. ಯೆಶಾಯ 54:17 ವಚನ ಬರೆಯಲ್ಪಟ್ಟಿದೆ, ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವುದೇ ಆಯುಧಗಳು ಜಯಿಸದು. ನೋ ವೆಪನ್ ಫಾರ್ಮ್ಡ್ ಅಗೇನೆಸ್ಟ್ ದಿ ಶಲ್ ಪ್ರಾಸ್ಪರ್ ಅಂತ ಇಂಗ್ಲೀಷಲ್ಲಿ ಬರೆದಿದೆ. ಆಮೇಲೆ ಯಾವುದೇ ಸ್ತೋತ್ರ ಆಯುಧಗಳು ನಿನಗೆ ವಿರೋಧವಾಗಿ ಫಲಿಸೋದಿಲ್ಲ. ಬರೆದದ್ದು ಬರೆದಾಯಿತು. ನೀವು ಚಾಲೆಂಜ್ ಮಾಡಿ ಹೇಳಬೇಕು. ಕೆಲವು ಸೇವಕರು ಭಾಳ ನಂಬಿಕೆಯಲ್ಲಿರ್ತಕ್ಕಂಥ ಅವ್ರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಮಾಟ ಮಾಡಿಬಿಟ್ರು, ಮಂತ್ರ ಮಾಡಿದ್ರು, ನಿಂಬೆಕಾಯಿ ಹಾಕಿದ್ರು, ಮೊಟ್ಟೆ ಹಾಕಿದ್ರೆ ಪರವಾಗಿಲ್ಲಮ್ಮ, ಯೇಸು ನಿನ್ನ ಜೊತೆಲಿದ್ದಾನೆ, ಮೊಟ್ಟೆ ಆಮ್ಲೆಟ್ ಮಾಡ್ತೀನಿ ಅಂತಾರೆ. ಕೆಲವ್ರು ಹೇಳ್ತಾರೆ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿ, ಭಾಳ ತಂಪು ಇರ್ತದೆ ಅಂತಾರೆ. ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಯಾಕಂದರೆ ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವನು ದೊಡ್ಡವನು. ಆಮೇಲೆ
ಲೋಕವನ್ನು ಜಯಿಸಿದಂಥ ಯೇಸು ಕ್ರಿಸ್ತನು, ಲೋಕದಲ್ಲಿರುವಂಥ ಸೈತಾನನಿಗಿಂತ ನನ್ನಲ್ಲಿರುವಂಥ ಯೇಸು ಕ್ರಿಸ್ತನು ದೊಡ್ಡವನು. ಇನ್ನು ಯಾರು ನಿನಗೆ ಮಾಟ ಮಾಡೋಕ್ಕೆ ಸಾಧ್ಯ? ಯಾರು ಶಕುನ ಹೇಳೋಕ್ಕೆ ಸಾಧ್ಯ? ಯಾರು ನಿನ್ನ ಬಗ್ಗೆ ಶಕುನ ಮಾಟ ಮಂತ್ರ ಮಾಡಿ ನಿನ್ನ ಬಗ್ಗೆ ಕಣಿ ಭವಿಷ್ಯ ಹೇಳೋಕ್ಕೆ ಸಾಧ್ಯ? ಇಸ್ರೇಲಿಗೆ ವಿರೋಧವಾಗಿ ಮಾಟವೂ ಇಲ್ಲ, ಮಂತ್ರವಿಲ್ಲ, ಶಕುನ ಇಲ್ಲ. ನೀವೇನು ಮಾಡಬೇಕು? ಬರೆದದ್ದು ಬರೆದಾಯ್ತು, ಇಟ್ ಈಸ್ ರಿಟರ್ನ್. ಅದನ್ನು ವಿಶ್ವಾಸ ಆರಿಕೆ ಮಾಡಬೇಕು. ಅರಣ್ಯಕಾಂಡ 23:23, ಏಷಾಯ 54:17 ಅದನ್ನು ವಿಶ್ವಾಸ ಆರಿಕೆ ಮಾಡಿ ನೀವು ಧೈರ್ಯವಾಗಿ ನುಡಿಬೇಕು. ಇನ್ನು ನನಗೆ ಸ್ತೋತ್ರ, ಯಾವುದೇ ವಿಧವಾದ ನನಗೆ ವಿರೋಧವಾಗಿ ಮಾಟ ಇಲ್ಲ, ಮಂತ್ರ ಇಲ್ಲ, ನನಗೆ ಬರೆದದ್ದು ಬರೆದಾಯಿತು ಅಂತೇಳಿ ನಾವು ನಂಬಿಕೆಯಿಂದ ಆ ಮಾತನ್ನು ವಿಶ್ವಾಸ ಆರಿಕೆ ಮಾಡಬೇಕು ಪ್ರಿಯರೇ. ಆಮೇನ್. ಸೊ ಕೊನೆಯದಾಗಿ 8ನೇದಾಗಿ ದೇವರೇನು ಮಾಡ್ತಾನಂತೆ, ಇವತ್ತು ಯಾರೆಲ್ಲ ಕಣ್ಣೀರಲ್ಲಿದ್ದೀರಿ, ರಕ್ಷಣೆ ಹೊಂದಿ ಬಹಳ ದಿವಸ ಆಯಿತು, ನಮ್ಮ ಸಮಸ್ಯೆಗೆ ಇನ್ನೂ ಬಿಡುಗಡೆ ಆಗಿಲ್ಲ, ಅನೇಕ ದಿವಸ ನನ್ನ ಜೀವಿತ ಕಣ್ಣೀರಲ್ಲೇ ಇದೆ, ನಾನು ಅಳ್ತಾನೇ ಇದ್ದೀನಿ, ಇವತ್ತು ಇದಕ್ಕೆಲ್ಲ ಈ ಕಣ್ಣೀರಿಗೆ ಯಾವತ್ತು ಬಿಡುಗಡೆ, ಯಾವತ್ತು ಅಂತ್ಯ? ಬಟ್ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಟ್ ಈಸ್ ರಿಟನ್. ಏಷಾಯ 30:19 ವಚನದಲ್ಲಿ ಹೇಳ್ತಾ ಇದೆ, ಇನ್ನು ನೀನು ಅಳುವುದೇ ಇಲ್ಲ, ನಿನ್ನ ಕೂಗನ್ನು ಕೇಳಿ ನಾನು ನಿಮಗೆ ಕೃಪೆಯನ್ನು ಕರುಣೆಯನ್ನು ತೋರಿಸಿ ಅಂತ. ಯಾರ್ಯಾರು ಯಾವ್ಯಾವ ವಿಷಯದಲ್ಲಿ ಅಳ್ತಾ ಇದ್ದೀರಿ, ನಾನು ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ, ಆ ವಿಷಯಗಳಲ್ಲಿ ಇನ್ನು ಮುಂದೆ ನಿಮಗೆ ಕಣ್ಣೀರೇ ಇರೋದಿಲ್ಲ. ಇಟ್ ಈಸ್ ರಿಟನ್. ಬರೆದದ್ದು ಬರೆದಾಯಿತು. ನೀವು ನುಡಿಬೇಕು, ನೀವು ಹೇಳಬೇಕು, ನನ್ನ ವಿಷಯದಲ್ಲಿ ಬರೆದದ್ದು ಬರೆದಾಯಿತು, ಇನ್ನು ಮುಂದೆ ನಾನು ಅಳುವುದಿಲ್ಲ. ಏಷಾಯ 30:19. ಯಾವ ವಿಷಯಕ್ಕೆ ನೀವು ಹತ್ತಿರಿ, ಸಮಸ್ಯೆಗಳಿಗಾಗಿ, ಮಕ್ಕಳ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ, ಸಾಲದ ವಿಷಯದಲ್ಲಿ, ರೋಗದ ವಿಷಯದಲ್ಲಿ, ಸೋಲಿನ ವಿಷಯದಲ್ಲಿ, ಅವಮಾನದ ವಿಷಯದಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಟ್ ಈಸ್ ರಿಟನ್. ಏಷಾಯ 30:19. ಇನ್ನು ನೀನು ಅಳುವುದೇ ಇಲ್ಲ. ಸ್ತೋತ್ರ. ಅಳ್ತೀರಿ, ಬಟ್ ಅದು ಆನಂದ ಬಾಷ್ಪವಾಗಿರ್ತದೆ. ಅದು ಸಂತೋಷಕ್ಕಾಗಿ, ಸಂತೋಷದ ಕಣ್ಣೀರು, ಆನಂದ ಬಾಷ್ಪ ನಿಮಗೆ ಬರ್ತದೆ ಹೊರತು ನಿಮ್ಮ ಸಮಸ್ಯೆಗಳಿಗಾಗಿ ಅಳೋದಿಲ್ಲ. ಇದನ್ನು ನಂಬ್ರಿ, ಇದು ವಿಶ್ವಾಸ ಆರಿಕೆ ಮಾಡಿರಿ. ಏಷಾಯ 75:8ನೇ ವಚನ ಹೇಳ್ತದೆ, ದೇವರು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ನಾನು ಒರೆಸುವೆ ಅಂತೇಳಿ. ಆಮೇಲೆ ಹಲ್ಲೆಲೂಯಾ. ಸೋತ ಯಾಕಂದರೆ ದಾವೀದನಿಗೆ ಒಂದು ಸಾರಿ ಯಾವಾಗಲೂ ಆತನ ಕಣ್ಣೀರಲ್ಲಿದ್ದ, ಕಣ್ಣೀರೇ ಅವನಿಗೆ ಆಹಾರವಾಗಿತ್ತು. ಅವನು ಹೇಳ್ತಾನೆ, ದುಃಖದಿಂದ ನನ್ನ ಕಣ್ಣುಗಳು ಡೊಗರಾಯಿತು, ಹಗಲಿರು ರಾತ್ರಿ ನನಗೆ ಕಣ್ಣೀರೇ ಆಹಾರವಾಗಿತ್ತು, ನನ್ನ ಪಾನದಲ್ಲಿ ಕಣ್ಣೀರು ಮಿಶ್ರವಾಗಿತ್ತು, ನನ್ನ ಹಾಸಿಗೆ ಕಣ್ಣೀರಿಂದ ತುಂಬಿತ್ತು. ಕೀರ್ತನೆ 56:8ನೇ ವಚನದಲ್ಲಿ ಹೇಳ್ತಾನೆ, ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದು ನಿನಗೆ ಗೊತ್ತು ದೇವರೇ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ ಅಂತೇಳಿ. ಅರಸನಾಗಬೇಕಾದಂಥ ದಾವೀದನ ಜೀವನದಲ್ಲಿ ಯಾವಾಗಲೂ ಕಣ್ಣೀರು ದುಃಖ. ಅದೇ ದಾವೀದ ಹೇಳ್ದ ಕೀರ್ತನೆ 30:11ನೇ ವಚನದಲ್ಲಿ, ಈಗ ಯೆಹೋವನು ನನ್ನ ಎಲ್ಲ ಗೋಣಿತಟ್ಟನ್ನು ತೆಗೆದುಹಾಕಿ ಹರ್ಷಧಾರಣೆಯನ್ನು ಉಂಟು ಮಾಡಿದ್ದಾನೆ, ನಾನಿವಾಗ ಸಂತೋಷವಾಗಿದ್ದೀನಿ, ಕುಣಿದಾಡ್ತಾ ಇದ್ದೀನಿ ಅಂತೇಳಿ. ಆಮೇನ್, ಹಲ್ಲೆಲೂಯಾ. ಸೊ ನಿನ್ನ ವಿಷಯವಾಗಿ ಬರೆದದ್ದು ಬರೆದಾಯಿತು. ನಿನ್ನ ದುಃಖವು ಸಂತೋಷವಾಗಿ ಮಾರ್ಪಡಕ್ಕೆ ಹೋಗ್ತದೆ, ನಿನ್ನ ಕಣ್ಣೀರು ಒರೆಸಲ್ಪಡ್ತದೆ, ನೀನು ಸ್ತೋತ್ರ, ಇನ್ನು ಮುಂದೆ ನೀನು ಅಳೋದಿಲ್ಲ. ಸ್ತೋತ್ರ. ದೇವರು ನಿಮಗೇನು ಮಾಡ್ತಾ ಇದ್ದಾನೆ? ಸ್ತೋತ್ರ. ಹಲ್ಲೆಲೂಯಾ. ಸಂತೋಷದಲ್ಲಿ, ಸಮಾಧಾನದಲ್ಲಿ ತುಂಬಿಸುವಂಥ ದೇವರಾಗಿದ್ದಾನೆ. ಸ್ತೋತ್ರ. ಇನ್ನು ಮುಂದೆ ನೀನು ಅಳೋದಿಲ್ಲ. ಸ್ತೋತ್ರ. ಆ ದೇವರು ನಂಬ್ರಿ, ಆ ವಾಕ್ಯದ ಪ್ರಕಾರವಾಗಿ ಬರೆದದ್ದು ಬರೆದಾಯಿತು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಇದುವರೆಗೂ ನಾನು ಹೇಳಿದಂಥ ಈ ಒಂದು 8 ವಿಷಯಗಳು, ಮೊದಲನೇ ವಿಷಯ ನಾನು ಹೇಳಿದೆ, ನೀವು ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡುವರಾಗಿರ್ತೀರಂತ. ಎರಡನೇದಾಗಿ ನಾನು ಹೇಳಿದೆ, ಇನ್ನು ಯಾರಿಗೂ ಬಂಜೆತನ ಇರೋದಿಲ್ಲ, ಶಾರೀರಿಕವಾದ ಬಂಜೆ ಆಗಿರೋದಿಲ್ಲ, ಆತ್ಮೀಕ ಬಂಜೆತನ ಕೂಡ ನಮಗಿರೋದಿಲ್ಲ. ದೇವರು ವಿಶೇಷವಾದ ಕೃಪಾವರಗಳನ್ನು ತುಂಬಿಸ್ತಾನೆ, ನಿಮಗೆ ಗರ್ಭಫಲವನ್ನು ಕೊಟ್ಟು ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ಮತ್ತು ಮೂರನೇದಾಗಿ ನಾನು ಹೇಳಿದೆ, ಯಾರು ಅರ್ಧಾಯುಷ್ಯದಲ್ಲಿ ಅಕಾಲ ಮರಣ ಹೊಂದೋದಿಲ್ಲ. ಕ್ರೈಸ್ತರ ಕುಟುಂಬದಲ್ಲಿ ಎಲ್ಲಿ ಕೂಡ ಅಕಾಲ ಮರಣ ಇರಬಾರ್ದು. ನಾನು ಕ್ಯಾನ್ಸಲ್ ಮಾಡ್ತೀನಿ ಯೇಸುವಿನ ನಾಮದಲ್ಲಿ. ದೀರ್ಘಾಯುಷು, ವೃಕ್ಷದಂಥ ಆಯುಸ್ಸು, ಗಟ್ಟಿಯಾದ ಆಯುಸ್ಸು, ಪೂರ್ಣ ದೀರ್ಘಾಯುಷು. ದಾವೀದನಿಗೆ ದೀರ್ಘಾಯುಷು ಉಳ್ಳವನಾಗಿ ಎಲ್ಲ ಆಶೀರ್ವಾದ ಹೊಂದಿಕೊಂಡು ಮೃತ್ಯು ಹೊಂದಿದ್ದಾನೆ. ಆ ರೀತಿ ದೀರ್ಘಾಯುಷು ಮೂರನೇದಾಗಿ ನಾನು ಹೇಳಿದೆ. ನಾಲ್ಕನೇದಾಗಿ ಹಿಂಜಾರಿ ಹೋದವರು, ಬ್ಯಾಕ್ ಸ್ಲೈಡ್ ಆಗಿರ್ತಕ್ಕಂಥವ್ರನ್ನ, ಮತ್ತೆ ಬಿದ್ದೋದನ್ನೆಲ್ಲ ದೇವರೇ ಮತ್ತೆ ಎತ್ತಿ ನಿಲ್ಲಿಸುವಂಥ ದೇವರಾಗಿದ್ದಾನೆ. ಬರೆದದ್ದು ಬರೆದಾಯಿತು. ಐದನೇ ವಿಷಯ ನಾನು ಹೇಳಿದೆ, ದೇವರು ಎಲ್ಲವನ್ನು ಪುನರ್ಸ್ಥಾಪನೆ ಮಾಡುವಂಥ ದೇವರಾಗಿದ್ದಾನೆ. ರೆಸ್ಟೋರೇಷನ್. ದೇವರು ಮತ್ತು ಸ್ತೋತ್ರ, ನಮಗೆ ಕಳೆದದ್ದೆಲ್ಲವನ್ನು ಮತ್ತೆ ಒದಗಿಸಿಕೊಡುವಂಥ ದೇವರಾಗಿದ್ದಾನೆ. ಗುಂಪು ಮಿಡಿತೆ, ಸಣ್ಣ ಮಿಡಿತೆ, ಚೂರು ಮಿಡಿತೆ, ದೊಡ್ಡ ಮಿಡಿತೆ, ತಿಂಡು ಬಿಟ್ಟಂಥ ವರ್ಷಗಳನ್ನು ನಾನು ನಿಮಗೆ ಮತ್ತೆ ಕಟ್ಟಿಕೊಡ್ತೇನೆ. ಬರೆದದ್ದು ಬರೆದಾಯಿತು. ಸ್ತೋತ್ರ. ಇವತ್ತು ನಮಗೆ ಅನಾರೋಗ್ಯ ಇರ್ಬೋದು, ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೆ ಆರೋಗ್ಯ ಕೊಡ್ತೀನಿ, ನಾನು ನಿನಗೆ ಎಲ್ಲ ನಿನ್ನ ಸಮಸ್ತ ರೋಗಗಳನ್ನ ವಾಸಿ ಮಾಡ್ತೀನಿ, ಇನ್ನು ಯಾವುದೇ ರೋಗ ನನಗಿಲ್ಲ. ಬರೆದದ್ದು ಬರೆದಾಯಿತು. ಏಳನೇದಾಗಿ ನಾನು ಹೇಳಿದೆ, ಮಾಟ ಮಂತ್ರ ಶಕುನ ಯಾವುದು ಕೂಡ ಇಸ್ರಾಯೇಲಿಗೆ ವಿರೋಧವಾಗಿ ಯಾವುದೇ ಮಾಟ ಮಂತ್ರ ಇಲ್ಲ, ಶಕುನ ಇಲ್ಲ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ. ನಂಬ್ರಿ, ಅದು ಬರೆದಿದೆ, ಇಟ್ ಈಸ್ ರಿಟನ್, ಅದು ನಡೆಯುವಂಥದ್ದಾಗಿದೆ. ಸ್ತೋತ್ರ.
ಇನ್ನು ಕಣ್ಣೀರಿಲ್ಲ. ನಾನು ಯಾವ್ಯಾವ ವಿಷಯದಲ್ಲಿ ನಾನು ಕಣ್ಣೀರಿಟ್ಟೆ ಆ ವಿಷಯಗಳಿಂದ ಮುಂದೆ ನನಗೆ ಕಣ್ಣೀರೇ ಇಲ್ಲ. ಹಾಲೆಲೂಯ. ಕರ್ತನು ಸ್ತೋತ್ರ. ಈ ಎಲ್ಲ ವಾಕ್ಯಗಳ ಪ್ರಕಾರವಾಗಿ ಸ್ತೋತ್ರ ಏನೆಲ್ಲ ನಿಮ್ಮ ವಿಷಯದಲ್ಲಿ ಬರೆದಿದ್ದಾನೆ ಇದನ್ನು ನೀವು ನಂಬಬೇಕು. ನಾನು ಆಗಲೇ ಹೇಳಿದೆ 1 ಥೆಸಲೋನಿಕ 2:13 ಇದು ಯಾರಿಗೆ ನಡೆಯುವಂಥದ್ದಾಗಿದೆ? ಇದು ಮನುಷ್ಯನ ಮಾತಲ್ಲ, ದೇವರ ಮಾತು ಅಂತೇಳಿ ನಂಬಿ ಅದೇ ಪ್ರಕಾರವಾಗಿ ಅದನ್ನು ನಂಬುವವರೆಗೆ ಅದು ನಡೆಯುವಂಥದ್ದಾಗಿದೆ. ಎರಡನೇದಾಗಿ ನಾವೇನು ಮಾಡಬೇಕಂದ್ರೆ ಮಾರ್ಕ್ 16:20 ಶಿಷ್ಯರು ಸುವಾರ್ತೆಯನ್ನು ಸಾರುತ್ತಾ ಹೋದರು, ಆದರೆ ಕರ್ತನು ಅವರ ಜೊತೆಯಲ್ಲಿದ್ದು ಕಾರ್ಯ ಮಾಡ್ತಾ ಇದ್ದಂತೆ. ಇವತ್ತು ನಾನು ಸುವಾರ್ತೆಯಾಗಿ ವಿಶ್ವಾಸಾರಿಕೆ ಬಗ್ಗೆ ಏನೆಲ್ಲ ನಿಮ್ಮ ಬಗ್ಗೆ, ನಿಮ್ಮ ಭವಿಷ್ಯ, ನಿಮ್ಮ ಸೇವೆ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳನ್ನು ಕುರಿತಾಗಿ ದೇವರು ನಿಮ್ಮ ಸ್ಟ್ಯಾಂಡರ್ಡನ್ನು ಈ ಸತ್ಯವೇದದಲ್ಲಿ ಬರೆದಿಟ್ಟದಲ್ಲ, ಇದನ್ನು ನೀವು ನಂಬಿದಾಗ ಈ ವಾಕ್ಯ ನಾನು ಹೇಳಿ ಹೋಗ್ತಾ ಇದ್ದೀನಿ, ಬಟ್ ದೇವರು ನಿಮ್ಮ ಜೊತೆ ಇದ್ದು ಕಾರ್ಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅನೇಕ ವಿಷಯಗಳನ್ನ ಬಿಡುಗಡೆ ಆಶೀರ್ವಾದವನ್ನು ಕಾಣ್ತೀವಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ.